ಎಷ್ಟು ವಿಚಿತ್ರವಾದ ಅನುಭವ ಆದರೂ, ಎಷ್ಟು ಅಸಂಗತವಾದರೂ ಕೂಡ ಆ ಹೊತ್ತಿಗದು ಸರಿಯೇ. ಗ್ರಾಹ್ಯವಾದದ್ದು ಒಂದಿದೆ, ಇದೆರಡಕ್ಕೂ ಒಂದು ಸಂಬಂಧ ಇದೆ. ಇದು ಗ್ರಹಣ. ಗ್ರಹಣಾತ್ ಜಾಗರಿತವತ್ ತದ್ಹೇತು ಸ್ವಪ್ನ ಇಷ್ಯತೆ. ಏನಂದುಕೊಳ್ತೀವಿ ನಾವು? ಆದ್ದರಿಂದ ಜಾಗರಿತವೇ ಕಾರಣ, ಈ ಸ್ವಪ್ನ ಅದಕ್ಕೆ ಕಾರ್ಯ. ಒಂದು ಕಾರಣ ಕಾರ್ಯ ಸಂಬಂಧ ಇದೆ. ಜಾಗರಿತದಿಂದ ಸ್ವಪ್ನ ಅಂತನ್ನೋದು ಬರುತ್ತೆ, ಜಾಗೃತ ಅವಸ್ಥೆಯಿಂದ ಸ್ವಪ್ನಾವಸ್ಥೆ ಅಂತನ್ನೋದು ಕಾರಣವಾಗಿ ಬರುತ್ತೆ. ಕಾರ್ಯಕಾರಣ ಸಂಬಂಧವನ್ನ ಇಷ್ಯತೆ ಲೋಕದೃಷ್ಟಿಯಿಂದ ನಾವು ಹೇಳ್ತಾ ಇದ್ದೀವಿ. ಎಚ್ಚರದಲ್ಲಿ ಏನು ಅನುಭವ ಆಯಿತೋ ಕನಸಿನಲ್ಲಿ ಅದು ಕಾಣ್ತೀವಿ. ಎಚ್ಚರದಲ್ಲಿ ಯಾವ ಕಲ್ಪನೆ ಇತ್ತೋ ಕನಸಿನಲ್ಲಿ ಅದು ವಸ್ತುವಿನ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಯಾವ ಬಯಕೆ ಇತ್ತೋ ಅದೆಲ್ಲ ತೀರುತ್ತೆ, ಅಥವಾ ಇಲ್ಲಿ ಆಗುತ್ತೆ ತಿರುಗಿ ಅಲ್ಲಿ. ಹೀಗೆ ತದ್ಹೇತು ಸ್ವಪ್ನ ಇಷ್ಯತೆ. ತದ್ಹೇತು ಜಾಗರಿತಾವಸ್ಥೆಯೇ ಕಾರಣ ಸ್ವಪ್ನಕ್ಕೆ, ಸ್ವಪ್ನ ಅದರ ಕಾರ್ಯ ಅಂತ ಅಂದುಕೊಳ್ತೀವಿ. ತದ್ಹೇತುತ್ವಾತ್ ತಸ್ಯೈವ ಸತ್ ಜಾಗರಿತಮಿಷ್ಯತೆ. ಆದರೆ ಒಂದು ಲೋಕದೃಷ್ಟಿಯಲ್ಲಿ ನಾವು ಮರೆಯೋದು. ಈ ಲೋಕದೃಷ್ಟಿ ಶಾಸ್ತ್ರದೃಷ್ಟಿಗೆ ವ್ಯತ್ಯಾಸವನ್ನೇ ಹೇಳ್ತಾ ಇದ್ದಾರೆ. ಲೋಕದೃಷ್ಟಿಯಿಂದ ಅವಸ್ಥೆಗಳಿದೆ, 3 ಅವಸ್ಥೆಗಳಿದೆ. ಈ 3 ಅವಸ್ಥೆಗಳ ಚಿಂತನೆ ಅಂತ ಯಾರೂ ಮಾಡೋಲ್ಲ. 3 ಅವಸ್ಥೆಗಳ ಮೂಲಕ ಹೋಗ್ತಾರೆ. 3 ಅವಸ್ಥೆಗಳ ಅನುಭವ ಎಲ್ಲರಿಗಿರುತ್ತೆ. ಆದರೆ ಈ ಚಿಂತನೆ ಪರಾಮರ್ಶೆ ಅಂತನ್ನೋದು ಶಾಸ್ತ್ರದೃಷ್ಟಿ. ಲೋಕದೃಷ್ಟಿಯಲ್ಲಿ ಇಲ್ಲದೆ ಇರುವುದನ್ನು ಶಾಸ್ತ್ರದೃಷ್ಟಿಯಲ್ಲಿ ಹೇಗೆ ಹೇಳಬೇಕು? ಇದೇನೋ ನಿಜ ಇಷ್ಯತೆ ಸಾಮಾನ್ಯವಾಗಿ ಹೇಳ್ತೀವಿ. ಜಾಗೃತ ಅವಸ್ಥೆ ಕಾರಣ, ಅದರಿಂದ ಉಂಟಾದದ್ದು ಸ್ವಪ್ನಾವಸ್ಥೆ ಕಾರ್ಯ. ತದ್ಹೇತುತ್ವಾತ್ ತಸ್ಯೈವ, ಯಾರಿಗೆ ಈ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆಗೆ ಕಾರಣವಾಗಿದೆ. ನಿಮ್ಮ ಜಾಗೃತ ಅವಸ್ಥೆ ನನ್ನ ಸ್ವಪ್ನಕ್ಕೆ ಕಾರಣವಾಗಿರೋಲ್ಲ. ಯಾರ ಜಾಗೃತ ಅವಸ್ಥೆ ಯಾರ ಸ್ವಪ್ನಾವಸ್ಥೆ ಕಾರಣವಾಗಿದೆ? ಸುಮ್ಮನೆ ನಾವು ಜಾಗೃತ ಅಂತ ಒಂದು ಉಂಡಿಯಾಗಿದೆ, ಸ್ವಪ್ನ ಅಂತ ಇನ್ನೊಂದು ಉಂಡಿಯಾಗಿದೆ, ಜಾಗೃತರಿಂದ ಸ್ವಪ್ನ ಅಂತ ಆಗುತ್ತೆ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಜಾಗೃತ ಅವಸ್ಥೆಯಲ್ಲಿ ಇರೋನೊಬ್ಬ, ಸ್ವಪ್ನಾವಸ್ಥೆಯಲ್ಲಿ ಇರೋನೊಬ್ಬ. ಯಾರ ಜಾಗೃತ ಅವಸ್ಥೆ ಯಾರ ಸ್ವಪ್ನಾವಸ್ಥೆಗೆ ಕಾರಣವಾಗಿದೆ ಮತ್ತು ಯಾರ ಜಾಗೃತ ಅವಸ್ಥೆಯಲ್ಲಿ ನಿಂತು ಇದು ಸ್ವಪ್ನಾವಸ್ಥೆ ಅಂತ ಅಂದುಕೊಂಡಿದ್ದಾನೆ, ಅಥವಾ ಸ್ವಪ್ನಾವಸ್ಥೆಯಿಂದ ಜಾಗೃತ ಅವಸ್ಥೆಗೆ ಮರಳಿ ಹೀಗೆ ನಾನು ಕನಸು ಕಂಡೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ತಸ್ಯೈವ, ಯಾರ ಎಚ್ಚರವಾಗಿದ್ನೋ ಅವನ ಕನಸು ಅವನೇ ಕಾಣಬೇಕು, ಬೇರೊಬ್ಬ ಅವನ ಕನಸು ಕಾಣ್ಲಾರ. ಮತ್ತು ಅವನು ಎದ್ದಾಗ ಆ ಸ್ವಪ್ನಾವಸ್ಥೆಯಿಂದ ಅವನಿಗಾಗೋ ಎಚ್ಚರವು ಅಷ್ಟೇ ಪ್ರೈವೇಟ್. ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ತದ್ಹೇತುತ್ವಾತ್ತು ತಸ್ಯೈವ ಸತ್ ಜಾಗರಿತ ವಿಷ್ಯತೆ. ಸರ್ವಸಾಧಾರಣವಾದ ಎಚ್ಚರ ಅಲ್ಲ ಅದು. ಇವನ ಹೇಗೆ ಇವನ ಎಚ್ಚರದಿಂದ ಇವನ ಕನಸಿಗೆ ಹೋದನೋ, ಇವನ ಕನಸಿನಿಂದ ಇವನ ಎಚ್ಚರಿಕೆ ಹಿಂದಕ್ಕೆ ಬರ್ತಾನೆ. ಅಲ್ಲಿ ಬೇರೆಯವರ ಎಚ್ಚರಿಕೆ ಇವನು ಹೋಗೋಲ್ಲ. ತದ್ಹೇತುತ್ವಾತ್ತು ತಸ್ಯೈವ ಸತ್ ಜಾಗರಿತ ವಿಷ್ಯತೆ. ಅಂದ್ರೆ ಏನಾಯ್ತು? ಈ ಸ್ವಪ್ನಾವಸ್ಥೆ ಎಷ್ಟು ಪ್ರೈವೇಟ್ ರಿಯಾಲಿಟಿಯೋ ಈ ಜಾಗೃತ ಅವಸ್ಥೆಯು ಅಷ್ಟೇ ಪ್ರೈವೇಟ್ ರಿಯಾಲಿಟಿ. ಸರ್ವಸಾಧಾರಣವಾಗಿ ಒಂದು ಪ್ರಪಂಚ ಅಂತಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದ ಒಂದು ಪ್ರಪಂಚ ಇದೆ. ಹೇಗೆ ಒಬ್ಬೊಬ್ಬರಿಗೆ ಒಂದೊಂದು ಕನಸಿದೆಯೋ ಒಬ್ಬೊಬ್ಬರಿಗೆ ಒಂದೊಂದು ಜಾಗೃತ ಅವಸ್ಥೆ ಅಂತ ಇದೆ. ಎಲ್ಲರ ಜಾಗೃತ ಅವಸ್ಥೆಗಳನ್ನು ಕೂಡಿ ಒಂದು ಜಾಗೃತ ಅವಸ್ಥೆ ಅಂತ ಕ್ಯುಮ್ಯುಲೇಟಿವ್ ಆಗಿಲ್ಲ. ಹೇಗೆ ಎಲ್ಲರ ಕನಸುಗಳನ್ನು ಕೂಡಿ ಒಂದು ಕನಸು ಅಂತ ಎಲ್ಲರೂ ಇರೋದು ಸಾಧ್ಯವೋ? ಸೊ ಕ್ಯುಮ್ಯುಲೇಟಿವ್ ರಿಯಾಲಿಟಿ ಅಂತ ಯಾವುದೂ ಇಲ್ಲ, ಪ್ರೈವೇಟ್ ರಿಯಾಲಿಟಿಗಳೇ ಇರೋದು ಅಂತನ್ನೋದಕ್ಕಾಗಿ ತಸ್ಯೈವ ಸತ್ ಜಾಗರಿತಂ ಇಷ್ಯತೆ. ಇಲ್ಲಿ ಹಿಂದೆ ಹೇಳಿದ ಹಾಗೆ ಅವರ ಹಿಂದಿನ ಇವರ ಪ್ರಾಪೊಸಿಷನ್ ಏನು? ಸ್ವಪ್ನ ಜಾಗರಿತ ಎರಡೂ ಕೂಡ ಒಂದೇ. ಸ್ವಪ್ನ ಜಾಗರಿತ ಸ್ಥಾನೇ
ಏಕಂ ಆಹುರ್ಮನೀಷಿಣಃ. ಸ್ವಪ್ನ ಜಾಗೃತ ಎರಡು ಒಂದೇ ಲೆವೆಲ್ನಲ್ಲಿರತಕ್ಕಂಥದ್ದು ಅಂತ ಹೇಳಿದ್ರು ಪ್ರಾಪೋಸಿಷನ್. ಅದಕ್ಕೇನು ಕಾರಣ? ಅಂತಸ್ಥಾನ. ಸ್ವಪ್ನದಲ್ಲಿ ಮಾತ್ರ ಮನಸ್ಸಿನ ಕೆಲಸ ಅಲ್ಲ, ಜಾಗೃತ ಅವಸ್ಥೆಯಲ್ಲೂ ಮನಸ್ಸಿನ ಕೆಲಸ ಇದೆ. ಜಾಗೃತ ಅವಸ್ಥೆಯಲ್ಲಿ ನಾವು ನೋಡೋ ವಿಷಯಗಳೂ ಕೂಡ ನಮ್ಮ ಒಳಗೆ ಇರತಕ್ಕಂಥದ್ದು ಅಂತಸ್ಥಾನ. ಒಂದು ಕಾರಣ. ಎರಡನೇದು, ಇದು ಎರಡನೇ ಇದರಲ್ಲಿ ಪ್ರಕರಣದ ಎರಡನೇ ಪ್ರಕರಣದಲ್ಲಿ ಬರುತ್ತೆ. ಕಲ್ಪಯತ್ಯಾತ್ಮಾನಂ ಆತ್ಮನ ಆತ್ಮನ ಆತ್ಮಾನಂ ಕಲ್ಪಯತಿ. ತನ್ನಿಂದ ತಾನೇ ಕಲ್ಪನೆ ಮಾಡಿಕೊಡ್ತಾ ಇದ್ದಾನೆ. ಒಂದು ಕುರ್ಚಿ ತರ್ತೀರಾ ಅಥವಾ ಅಲ್ಲೇ ಕೊಡ್ಬೋದು, ಅಲ್ಲಿ ಮಧ್ಯೆ ಕಲ್ಪಯತಿ ಆತ್ಮಾನಂ ಆತ್ಮನ. ಈ ಮೂರು ಪ್ರಾಪೋಸಿಷನ್ಸ್ನಿಂದ ಇಲ್ಲಿ ಈ ಮೂರು ಅವಸ್ಥೆಗಳಲ್ಲೂ ಕೂಡ ಏಕಪ್ರಕಾರವಾದ ಒಂದು ರಿಯಾಲಿಟಿ ಇದೆ. ಉತ್ಪಾದಸ್ಯ ಅಪ್ರಸಿದ್ಧತ್ವಾದ್ ಅಜಂ ಸರ್ವಂ ಉದಾಶ್ರಿತಂ ನಚ ಭೂತಾದಭೂತಸ್ಯ ಸಂಭವೋಸ್ತಿ ಕಥಂಚನ. ಉತ್ಪಾದಸ್ಯ ಅಪ್ರಸಿದ್ಧತ್ವಾದ್ ಅಜಂ ಸರ್ವಂ ಉದಾಹೃತಂ. ಉತ್ಪಾದ ಅಂದ್ರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೋಗೋದು. ಇವನು ಎಚ್ಚರವಾಗಿದ್ದವನು ಯಾವಾಗ ಕನಸು ಕಾಣ್ತಾನೆ, ಕನಸು ಕಾಣ್ತಾ ಇದ್ದವನು ಯಾವಾಗ ನಿದ್ರೆ ಹೋಗ್ತಾನೆ, ಸುಷುಪ್ತಿ ಎಲ್ಲಿ ಬರುತ್ತೆ, ಸುಷುಪ್ತಿಯಿಂದ ಎಚ್ಚರ ಯಾವಾಗ ಆಗುತ್ತೆ. ಇದು ಈ ಲೋಕದೃಷ್ಟಿಯ ಅನುಭವಗಳಲ್ಲಿ ಕೆಲವು ಪ್ರಸಿದ್ಧವಾದ ಅನುಭವಗಳು. ನಾನು, ನನ್ನದು ಅಂತನೋದು ಪ್ರಸಿದ್ಧವಾದ ಅನುಭವ. ಅಥವಾ ನನ್ನ ದೇಹದಿಂದ ಈ ಕೆಲಸ ಆಗುತ್ತೆ, ಇಂದ್ರಿಯ ಗ್ರಹಣ ಅಂತ ಇದೆ, ಇವೆಲ್ಲ ಪ್ರಸಿದ್ಧವಾದದ್ದು. ಆದರೆ ಲೋಕದೃಷ್ಟಿಯಲ್ಲೂ ಕೂಡ ಅಪ್ರಸಿದ್ಧವಾದದ್ದು ಕೆಲವಿದೆ. ಅಂದ್ರೆ ಏನು, ನಮ್ಮ ಅನುಭವಕ್ಕೆ ಬಂದು ನಮ್ಮ ಯುಕ್ತಿಯ ವಿಮರ್ಶೆಗೆ ಅದು ತಡೆಯದೇ ಇರತಕ್ಕಂಥದ್ದು ಅಪ್ರಸಿದ್ಧ ಅಂತ ಹೇಳ್ತಾರೆ. ಯಾವುದು? ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಸಂಕ್ರಮಣವಾಗತಕ್ಕಂಥದ್ದು ಅಪ್ರಸಿದ್ಧ. ಅವನು ಯಾವಾಗ ಇಲ್ಲಿ ಎಚ್ಚರ ಮುಗೀತು, ಕನಸು ಶುರುವಾಯಿತು, ಯಾರು ಹೇಳ್ತಾರೆ? ಯಾರ ಅನುಭವದಲ್ಲಿ ಇದೆ ಇದು? ಅಥವಾ ಇಲ್ಲಿಗೆ ಎಚ್ಚರ ಮುಗೀತು, ಇಲ್ಲಿಂದ ನಿದ್ರೆ ಶುರುವಾಯಿತು ಅಂತ ಯಾರು ಹೇಳ್ತಾ ಇದ್ದಾರೆ? ಅನುಭವಕ್ಕೆ ಬರದೇ ಇರೋದದು. ಅದರ ಅನುಭವದಲ್ಲಿ ಇರುತ್ತೆ ಅವನಿಗೆ. ಇಷ್ಟೊತ್ತು ಎಚ್ಚರವಾಗಿದ್ದೆ, ಆಮೇಲೆ ನಿದ್ರೆ ಬಂದು. ಆದರೆ ಇದನ್ನ ಒಂದು ಅವಸ್ಥಾಂತರ ಅಥವಾ ಅವಸ್ಥಾ ಸಂಕ್ರಮಣ, ಇದು ಅಪ್ರಸಿದ್ಧತ್ವ. ಅದು ಮೂರು ಅವಸ್ಥೆಗಳು ಅಂತೂ ಲೋಕದೃಷ್ಟಿಯಲ್ಲಿ ಇದೆ. ಅವನು ಎಚ್ಚರವಾಗಿದ್ದಾನೆ, ಕನಸು ಕಾಣ್ತಾ ಇದ್ದಾನೆ, ಅವನು ಕನಸು ಕಾಣದೆ ನಿದ್ರೆಯಲ್ಲಿದ್ದಾನೆ ಅಂತ ಹೇಳ್ತಾರೆ, ಲೋಕದೃಷ್ಟಿಯಲ್ಲಿ ಇದೆ. ಆದರೆ ಈ ಅವಸ್ಥೆಗಳು ಅಂತನ್ನೋದ್ರಲ್ಲಿ ಅವಸ್ಥಾ ಅಂದ್ರೆ ಎರಡರ ನಡುವೆ ಇರತಕ್ಕಂತಹದ್ದು ಅವಸ್ಥಾ. ಎಚ್ಚರವಾಗಿದ್ದಾಗ ಎರಡು ಕನಸುಗಳ ನಡುವೆ ಇದ್ದೀವಿ ನಾವು ಅಂತ ಅನುಭವ ನಮಗೆ ಬರುತ್ತೋ, ಅಥವಾ ನಾವು ಕನಸು ಕಾಣ್ತಾ ಇದ್ದಾಗ ಎರಡು ಎಚ್ಚರದ ನಡುವೆ ನಾವು ಇದ್ದೀವಿ ಅಂತನೋ ಅನುಭವ ಬರುತ್ತೋ. ಈ ಅವಸ್ಥಾ ಅಂತನ್ನೋದು ಪ್ರತೀತಿಯ ವಿನಃ ಅನುಭವ ಅಲ್ಲ ಅಂತ ಹೇಳಿ ವ್ಯಾಖ್ಯಾನಕಾರರು ಹೇಳ್ತಾರೆ. ಈ ಅವಸ್ಥಾ ಅಂತನ್ನೋದು ಇದೆಯಲ್ಲ, ಇಟ್ ಇಸ್ ಎ ರೀಇಫಿಕೇಶನ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ದಟ್ ವಿಚ್ ಹ್ಯಾಸ್ ನೋ ಆಬ್ಜೆಕ್ಟಿವ್ ಕೌಂಟರ್ ಪಾರ್ಟ್ ಬಟ್ ವಿಚ್ ವಿ ಮೇಕ್ ಇಟ್ ರಿಯಲ್. ರೀಇಫಿಕೇಶನ್ ಅಂದ್ರೆ ಏನು? ಇವಾಗ ಟೇಕಿಂಗ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಅಂತೀವಲ್ಲ ನಾವು, ಹಾಗೆ ಫಾರ್ ಆರ್ಗ್ಯುಮೆಂಟ್ ಲೆಟರ್ ಅಂತ ಹೇಳೋ ಹಾಗೆ ಅವಸ್ಥಾ ಅಂತ ಹೇಳ್ತಾರೆ. ವೇದಾಂತದಲ್ಲಿ ಅವಸ್ಥಾತ್ರಯ ಅಂತ ಹೇಳ್ತಾರೆ. ಅವಸ್ಥಾತ್ರಯ ಅಂದ್ರೆ ಏನು? ಜಾಗೃತ್, ಸ್ವಪ್ನ, ಸುಷುಪ್ತಿ ಮೂರು ಏಕಕಾಲದಲ್ಲಿ ಆಗದೇನೆ ಅನುಕ್ರಮವಾಗಿ ಆಗುತ್ತೆ ಅಂತ ಅನ್ನೋದು ಅವಸ್ಥಾ. ಎಚ್ಚರವಾಗಿದ್ದಾಗ ಕನಸು ಕಾಣೋಲ್ಲ ಯಾರು, ಕನಸು ಕಾಣ್ತಾ ಇದ್ದಾಗ ಸುಷುಪ್ತಿ ಯಾರಿಗೂ ಇರೋಲ್ಲ. ಇದು ಏಕಕಾಲ ಅನುಭವ ಅಲ್ಲ ಮೂರೂನು. ಆದ್ರೆ ಒಂದು ಇದ್ದಾಗ ಇನ್ನೊಂದು ಇಲ್ಲ, ಆದ್ರೆ ಒಂದಾದ ಮೇಲೆ ಇನ್ನೊಂದು ಅಂತ ಬರ್ತಾ ಇರ್ತದೆ. ಅನುಕ್ರಮವಾಗಿ ಅನುಭವ ಅಂತ ಇದೆ. ಇದನ್ನ ಅವಸ್ಥಾ ಅಂತ ಕರೀತಾರೆ. ಅಂದ್ರೆ ಏನು? ನಡುವೆ ಇರತಕ್ಕಂತಹದ್ದು, ಎರಡರ ನಡುವೆ ಒಂದಿರತಕ್ಕಂತಹದ್ದು. ಇದು ಪ್ರತೀತಿಯ ವಿನಃ ಅನುಭವದಲ್ಲಿ ಯಾರಿಗೂ ಇಲ್ಲ. ನಾನು ಎಚ್ಚರವಾಗಿದ್ದೀನಿ, ಈ ಕಡೆ ಈಗ ಸ್ವಲ್ಪ ಹೊತ್ತಿನ ಹಿಂದೆ ನಿದ್ರೆ ಮಾಡ್ತಾ ಇದ್ದೆ, ಮುಂದೆ ಕನಸು ಕಾಣ್ತಾ ಇದ್ದೀನಿ, ಈಗ ಎಚ್ಚರವಾಗಿದ್ದೀನಿ ಅಂತ ಅನುಭವ ಯಾರಿಗೂ ಬರೋಲ್ಲ. ಹೀಗೆ ಅಪ್ರಸಿದ್ಧತ್ವ
ಈ ಮೂರು ಅವಸ್ಥೆಗಳಲ್ಲಿ ಸಂಕ್ರಮಣ ಅಂತ ಇದೆಯಲ್ಲ, ಇದು ಯಾರ ಅನುಭವದಲ್ಲೂ ಎದ್ದು ಕಾಣತಕ್ಕಂಥದ್ದಲ್ಲ. ಅಪ್ರಸಿದ್ಧತ್ವಾತ್ ಅಜಂ ಸರ್ವಂ ಉದಾಹೃತಂ. ಇದೆಲ್ಲವೂ ಕೂಡ ಅಂದ್ರೆ ಏನು, ಮೂರು ಅವಸ್ಥೆಗಳೂ ಕೂಡ ಅಜಂ ಒಂದರಿಂದ ಒಂದು ಹುಟ್ಟಿದೆ ಅಂತ ಹೇಳೋ ಹಾಗಿಲ್ಲ. ಕಾರ್ಯಕಾರಣ ಸಂಬಂಧವನ್ನು ಹೇಳಿ ಜಾಗೃತ ಅವಸ್ಥೆಯಿಂದ ಸ್ವಪ್ನ ಬಂತು, ಸ್ವಪ್ನದಿಂದ ಸುಷುಪ್ತಿ ಬಂತು, ಅಥವಾ ಸುಷುಪ್ತಿಯಿಂದ ಎಚ್ಚರ ಆಯ್ತು. ಹೀಗೆ ಸರ್ವಂ ಅಜಂ ಇತಿ ಉದಾಹೃತ. ಅಜಂ ಅಂದ್ರೆ ನ ಜಂ ಅಂದ್ರೆ ಹುಟ್ಟಿದ್ದಲ್ಲ, ಅಂದ್ರೆ ಕಾರ್ಯಕಾರಣ ಸಂಬಂಧವನ್ನು ನಾವು ಹೇಳೋದಕ್ಕಾಗಲ್ಲ. ಮೂರು ಅವಸ್ಥೆಗಳು ಲೋಕದೃಷ್ಟಿಯಲ್ಲಿ ಇದೆ. ಲೋಕದೃಷ್ಟಿಯಲ್ಲೂ ಕೂಡ ನನಗೆ ಬಹಳ ಆಯಾಸ ಆಯಿತು ಎಚ್ಚರದಲ್ಲಿ, ಅದಕ್ಕೋಸ್ಕರ ನಿದ್ರೆ ಬಂತು ಅಂತ ಹೇಳ್ತೀವಿ. ಅಂದ್ರೆ ಏನು, ಎಚ್ಚರಿಕೆಯೇ ನಿದ್ರೆಗೆ ಕಾರಣ ಆದ ಹಾಗೆ ಕಾರ್ಯಕಾರಣ ಸಂಬಂಧವನ್ನು ನಾವು ಹೇಳ್ತೀವಿ. ಅಥವಾ ನನಗೆ ಎಚ್ಚರದಲ್ಲಿ ಎಷ್ಟು ನನಗೆ ಒಂದು ಭಯ ಆಯಿತು, ಅದು ಕನಸಿನಲ್ಲಿ ವಿಕಾರವಾಗಿ ಕಾಣಿಸ್ಕೊಳ್ತು, ಕಾರ್ಯಕಾರಣ ಸಂಬಂಧವನ್ನು ನಾವು ಹೇಳ್ತೀವಿ. ಆದರೆ ವಾಸ್ತವವಾಗಿ ಇಲ್ಲಿ ಕಾರ್ಯಕಾರಣ ಸಂಬಂಧ ಅಂತ ಹೇಳೋ ಹಾಗಿಲ್ಲ. ಯಾಕೆ ಅಂದ್ರೆ ಒಂದು ಎಲ್ಲಿ ಮುಗಿದು ಇನ್ನೊಂದು ಶುರುವಾಯಿತು ಹೇಳೋದಕ್ಕೆ ಬರೋಲ್ಲ ನಮಗೆ. ಅಪ್ರಸಿದ್ಧತ್ವಾತ್ ಅಜಂ ಸರ್ವಂ ಉದಾಹೃತಂ ನಚ ಭೂತಾತ್ ಅಭೂತಸ್ಯ ಸಂಭವ ಕಥಂಚನ ಅಸ್ತಿ. ಇವಾಗ ಒಂದು ದಿಟ ಇನ್ನೊಂದು ಸುಳ್ಳು. ಇವಾಗ ವೇದಾಂತಿಗಳಲ್ಲಿ ಕೆಲವರು ಹೇಳ್ತಾರೆ ಸುಷುಪ್ತಿಯೇ ದಿಟವಾದದ್ದು, ಜಾಗೃತ್ ಸ್ವಪ್ನ ಎರಡೂ ಕೂಡ ಅಸತ್ ಇಲ್ಲದೇ ಇರತಕ್ಕಂಥದ್ದು ಅಂತ ಹೇಳ್ತಾರೆ. ನೈಯಾಯಿಕರು ಹೇಳ್ತಾರೆ ಜಾಗೃತ ಅವಸ್ಥೆ ಒಂದೇ ಇರತಕ್ಕಂಥದ್ದು, ಸ್ವಪ್ನಾವಸ್ಥೆ ಅಂತನೋದು ಮಿಥ್ಯಾ, ಸುಷುಪ್ತಿ ಅಂತನೋದು ಮಿಥ್ಯಾ ಕಲ್ಪ. ಅದು ಇಲ್ಲದೇ ಇದ್ರೂ ಕೂಡ ಅದು ಇದೆ ಅಂತ ಕಂಡುಕೊಳ್ಳೋಲ್ಲ, ನಾವು ಕಂಡುಕೊಳ್ಳೋಲ್ಲ. ನಾವು ಇದಾದ್ರೆ ಮಿಥ್ಯ, ಇಲ್ಲದೇ ಇರೋದನ್ನ ಇದೆ ಅಂತ ಕಂಡುಕೊಂಡ್ರೆ ಮಿಥ್ಯ. ಕನಸಿನಲ್ಲಿ ಇಲ್ಲದೆ ಇರೋದನ್ನ ನಾವು ಇದೆ ಅಂತ ಅಂದುಕೊಳ್ತೀವಿ, ಅದು ಮಿಥ್ಯ. ಆದರೆ ಅದು ಸ್ವಪ್ನಾವಸ್ಥೆ ಸುಷುಪ್ತಿ ಅವಸ್ಥೆಯಲ್ಲಿ ಏನೂ ಇಲ್ಲವೂ ಇಲ್ಲ, ನಾವು ಇದೆ ಅಂತ ಅಂದುಕೊಳ್ಳೋದೂ ಇಲ್ಲ, ಅದು ಕಂಡುಕೊಳ್ಳೋದೂ ಇಲ್ಲ. ಆದ್ರಿಂದ ಅದನ್ನು ಮಿಥ್ಯಾ ಕಲ್ಪ ಅಂತ ಹೇಳ್ತಾರೆ. ಹೀಗೆ ನೈಯಾಯಿಕರ ಪ್ರಕಾರ ಜಾಗೃತ ಅವಸ್ಥೆ ಅಂತನೋ ದಿಟ, ಇದರಿಂದ ಈ ಎರಡು ಅವಸ್ಥೆಗಳು ಬಂತು. ಆದ್ರೆ ಈ ಎರಡು ಅವಸ್ಥೆಗಳು ಸುಳ್ಳು. ಅದಕ್ಕೆ ಇವರು ಹೇಳ್ತಾರೆ ನಚ ಭೂತಾತ್ ಅಭೂತಸ್ಯ ಸಂಭವ ಕಥಂಚನ ಅಸ್ತಿ. ಅದು ಒಂದು ಇರೋದ್ರಿಂದ ಇಲ್ಲದೆ ಇರೋದು ಹೇಗೆ ಬರುತ್ತೆ ನಿಮಗೆ? ಜಾಗೃತಿ ಇದೆ ಅಂತ ಒಪ್ಪಿಕೊಂಡ್ರೆ ಇನ್ನೆರಡು ಇದೆ ಅಂತಲೇ ಒಪ್ಪಿಕೊಳ್ಬೇಕು ನಾವು. ಇರೋದ್ರಿಂದ ಇಲ್ಲದೆ ಇರೋದು ಅಂತ ಹೇಗೆ ಬರುತ್ತೆ? ನಚ ಭೂತಾತ್ ಅಭೂತಸ್ಯ ಸಂಭವ ಕಥಂಚನ ಅಸ್ತಿ. ಯಾವ ರೀತಿಯಿಂದಲೂ ಕೂಡ ಇರೋ ವಸ್ತುವಿನಿಂದ ಇಲ್ಲದ್ದು ಅಂತ ಬರಲಾರದು. ಅಸಜ್ಜಾಗರಿತೆ ದೃಷ್ಟ್ವಾ ಸ್ವಪ್ನೆ ಪಶ್ಯತಿ ತನ್ಮಯಃ ಅಸತ್ ಸ್ವಪ್ನೆ ದೃಷ್ಟ್ವಾ ಚ ಪ್ರತಿಬುದ್ಧೋ ನ ಪಶ್ಯತಿ. ಅಸತ್ ಜಾಗರಿತೆ ದೃಷ್ಟ್ವಾ ಸ್ವಪ್ನೆ ಪಶ್ಯತಿ ತನ್ಮಯ. ಇಲ್ಲಿ ಏನು ವ್ಯತ್ಯಾಸವನ್ನು ಹೇಳ್ತಾ ಇದ್ದೀನಿ, ಈ ಕಾರಿಕೆಗಳಲ್ಲಿ ನಾವು ಸ್ವಲ್ಪ ಅನುಕ್ರಮವನ್ನು ನೋಡಬೇಕು. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು, ನಚ ಭೂತಾತ್ ಅಭೂತಸ್ಯ ಸಂಭವ ಕಥಂಚನ ಅಸ್ತಿ. ಬ್ರಹ್ಮ ದಿಟ ಅಂತ ಅಂದುಕೊಂಡ್ರೆ ದಿಟವಾದ ಬ್ರಹ್ಮನಿಂದ ಮಾಯಾ ಪ್ರಪಂಚ ಎಂದಿಗೂ ಬರಲಾರದು. ಬ್ರಹ್ಮನಿಂದ ಜಗತ್ತು ಬಂತು ಅಂತಂದರೆ ಬ್ರಹ್ಮ ಎಷ್ಟು ದಿಟವೋ ಜಗತ್ತು ಅದು ಅಷ್ಟೇ ದಿಟ. ಯಾಕೆ? ನಚ ಭೂತಾತ್ ಅಭೂತಸ್ಯ ಸಂಭವ ಕಥಂಚನ ಅಸ್ತಿ ಅಂತ ಇದು ಯಾರದೋ ಒಂದು ಒಪಿನಿಯನ್ ಅಂತ ಹೇಳ್ತಾ ಇಲ್ಲ, ಇವರದ್ದೇ ಒಪಿನಿಯನ್ ಹೇಳ್ತಾ ಇರೋದು. ಹೀಗೆ ಇತ್ಯಾಹು ಕೇಚನ ಅಂತ ಹೇಳ್ತಾ ಇಲ್ಲ. ಅಂತ ಹೇಳಿದ್ರೆ ಯಾರೋ ಪೂರ್ವ ಪಕ್ಷದವರು ಹೇಳ್ತಾರೆ ಅಂತ ಇವ್ರು ಹೇಳ್ತಾರೆ. ಹಾಗೇನು ಹೇಳ್ದೇನೆ ಇವರ ಸಿದ್ಧಾಂತವನ್ನೇ ಹೇಳ್ತಾ ಇದ್ದಾರೆ. ಏನು? ನಚ ಭೂತಾತ್ ಅಭೂತಸ್ಯ ಕಥಂಚನ ಸಂಭವ ಅಸ್ತಿ. ಭೂತ ಅಂದ್ರೆ ಅಸತ್ ಅಂದ್ರೆ ಸತ್ ಇರತಕ್ಕದ್ದು. ಇರತಕ್ಕದ್ರಿಂದ ಇಲ್ಲದೇ ಇರತಕ್ಕದ್ದು ಅಂತನ್ನೋದು ಬರೋ ಹಾಗೆಯೇ ಇಲ್ಲ, ಸಂಭವವೇ ಇಲ್ಲ. ಇವಾಗ ಬ್ರಹ್ಮ ಸತ್ಯ ಅಂದ್ರೆ ಜಗನ್ಮಿಥ್ಯ ಅಂತನ್ನೋದಕ್ಕೆ ಆಸ್ಪದವೇ ಇಲ್ಲ.
ಬ್ರಹ್ಮನಿಗೂ ಜಗತ್ತಿಗೂ ಒಂದು ಕಾರ್ಯಕಾರಣ ಸಂಬಂಧ ಇದೆ ಅಂತ ನೀವು ಒಪ್ಕೊಂಡ್ರೆ, ವೇದಾಂತದಲ್ಲಿ ಹೇಳ್ತಾರಲ್ಲ ಜನ್ಮಾದ್ಯಸ್ಯತಃ ಅಂತ ಹೇಳ್ತಾರೆ. ಈ ಕಾರ್ಯಕಾರಣ ಸಂಬಂಧವನ್ನು ನೀವು ಒಪ್ಪಿಕೊಂಡ್ರೆ ಬ್ರಹ್ಮದಿಟ ಜಗತ್ತು ಮಿಥ್ಯಾ ಅಂತ ಹೇಳೋ ಹಾಗಿಲ್ಲ. ನಚಭೂತಾತ್ ಅಭೂತಸ್ಯ ಸಂಭವ ಅಸ್ತಿ ಕಥಂಚನ. ಕೆಲವರು ಮಿಥ್ಯಾವಾದಿಗಳು ಅಂದ್ರೆ ಜಗನ್ಮಿಥ್ಯಾತ್ವವಾದಿಗಳು, ಇದು ಶಂಕರಾಚಾರ್ಯರಲ್ಲ ಗೌಡಪಾದಾಚಾರ್ಯರು ಅಲ್ಲ, ಅಲ್ಲಿ ಒಂದು ಪ್ರಶ್ನೆಯನ್ನು ಹಾಕ್ತಾರೆ. ಯಾಕೆ ಹೀಗೆ ಹೇಳ್ತಾ ಇದ್ದೀರಿ? ರಜ್ಜು ಸರ್ಪ ದೃಷ್ಟಾಂತವನ್ನು ನೋಡಿ, ಹಗ್ಗ ಅದು ಭೂತವಾದದ್ದು ಅಂದ್ರೆ ಇರತಕ್ಕದ್ದು, ಹಾವು ಇಲ್ಲದೆ ಇರತಕ್ಕಂಥದ್ದು. ಹಾವು ಕಾಣಿಸಲ್ವೋ? ರಜ್ಜು ಸರ್ಪ ನ್ಯಾಯದಲ್ಲಿ ನಚಭೂತಾತ್ ಅಭೂತಸ್ಯ ಸಂಭವ ಕಥಂಚನ ಅಂತ ನೀವು ಹೇಳ್ತಿರಲ್ಲ. ಬೇರೆ ದೃಷ್ಟಾಂತ ಒಂದು ಇದೆಯಲ್ಲ, ರಜ್ಜು ಯಥಾವತ್ತಾಗಿ ಇರತಕ್ಕದ್ದು ಭೂತ ವಸ್ತು, ಸರ್ಪ ಅಭೂತ ವಸ್ತು. ಅಲ್ಲಿ ಬಂದಿದೆಯಲ್ಲ, ಸಂಭವ ಆಗಿದೆಯಲ್ಲ. ಅಂದ್ರೆ ಇಲ್ಲಿ ಇವರು ಏನು ಹೇಳ್ತಾರೆ, ಅದಕ್ಕೆ ಕಾರ್ಯಕಾರಣ ಸಂಬಂಧ ಇದೆ ಅಂತ ಹೇಗೆ ಹೇಳ್ತೀರಿ? ಹಗ್ಗದಿಂದ ಹಾವು ಹುಟ್ಟಿ ಬಂದು ನೀವು ದೀಪ ತಂದ ತಕ್ಷಣ ಹಾವು ಹಗ್ಗದಲ್ಲಿ ಹೋಯಿತೋ? ಇಲ್ಲಿ ಕಾರ್ಯಕಾರಣ ಸಂಬಂಧದಲ್ಲಿ ಹಗ್ಗ ಇದೆ. ನೀವು ಹಾವು ನೋಡ್ತಾ ಇದ್ದಾಗಲೂ ಹಗ್ಗವೇ ಇರೋದಲ್ಲಿ. ಈ ಹಾವೇನು ಎಲ್ಲಿಂದಲೂ ಬರಲಿಲ್ಲ. ಈ ಹಗ್ಗಕ್ಕೂ ಹಾವಿಗೂ ಕಾರ್ಯಕಾರಣ ಸಂಬಂಧ ಅಂತ ಏನು ಇಲ್ವಲ್ಲ. ಒಂದು ಹಗ್ಗವನ್ನ ನೀವು ತಪ್ಪಾಗಿ ತಿಳ್ಕೊಂಡಿದ್ದು ನಿಮ್ಮ ತಪ್ಪು ತಿಳುವಳಿಕೆ ಹೋಯ್ತೇ ವಿನಃ ಹಗ್ಗ ಹಾವು ಕಾರಣ ಕಾರ್ಯ ಅಂತ ಹೇಳೋ ಹಾಗಿಲ್ಲ. ಇಲ್ಲಿ ಎರಡೂ ಅಸತ್. ನಾವು ಹಗ್ಗ ಅಂತ ಕಂಡುಕೊಳ್ಳದೆ ಇರೋದು ಅದೊಂದು ಅಸತ್. ಇವಾಗ ಹಾವು ಅಂತ ನಾವು ಕಂಡುಕೊಂಡಿದ್ದು ಅದೊಂದು ಅಸತ್. ಇವಾಗ ರಜ್ಜು ಅಂತ ಅನ್ನೋದನ್ನು ನಾವು ನೋಡಲಿಲ್ಲ, ನೋಡದೇ ಇರೋದ್ರಿಂದ ಅದು ನಮ್ಮ ದೃಷ್ಟಿಯಲ್ಲಿ ಇಲ್ಲ. ಹಾವು ಅಂತ ಒಂದು ನೋಡಿದ್ವು, ನೋಡಿದ್ದು ದೀಪ ತಂದ ತಕ್ಷಣ ಅದು ಇಲ್ಲ. ಆದಾವಂತೆ ಚಯನ್ನಾಸ್ತಿ ವರ್ತಮಾನ ತತ್ತಥ. ಅದು ಮೊದಲು ನಮಗೆ ಕಾಣಲಿಲ್ಲ, ದೀಪ ತಂದ ಮೇಲೆ ಇಲ್ಲ ಅದು, ಆದ್ರಿಂದ ಈಗಲೂ ಇಲ್ಲ. ಎರಡೂ ಅಸತ್, ಹಗ್ಗವೂ ಅಸತ್, ಹಾವು ಅಸತ್. ಅಂದ್ರೆ ಇಲ್ಲಿ ಈ ಪ್ರತೀತಿ ಹೇಗೆ ಬಂತು, ಭಾಸ ಹೇಗೆ ಬಂತು ಅಂದ್ರೆ, ಹಗ್ಗದಲ್ಲಿ ನಮ್ಮ ವಿದ್ಯೆಯನ್ನು ಆವರಿಸತಕ್ಕಂಥ ಒಂದು ಭಾವ ಇದ್ದು ಅವಿದ್ಯೆ ಅಂತ ಬಂದಾಗ ಇದರಿಂದ ಒಂದು ಹಾವು ಅಂತ ಅನ್ನೋದು ಬಂತು, ಅದರಲ್ಲಿ ಇದು ಮುಳುಗಿತು. ಎಲ್ಲಿಂದ ಹಾವು ಬಂತೋ ಅಲ್ಲಿಗೆ ಹೋಯಿತು, ಎಲ್ಲಿಂದ ಹಾವು ಬಂತು ಅವಿದ್ಯೆಯಿಂದ ಬಂತು. ವಿದ್ಯೆ ಬಂದಾಗ ಹಾವು ಅಲ್ಲಿಗೆ ಹೋಯಿತು ಅಷ್ಟೆ. ಈ ಹಾವು ಹಗ್ಗದಲ್ಲಿ ಹೋಗಲಿಲ್ಲ ಅಥವಾ ಎಲ್ಲೋ ಬಿಲದಲ್ಲಿ ಹೋಗಿ ಸೇರಿಕೊಳ್ಳಿಲ್ಲ. ಎಲ್ಲಿಂದ ಹಾವು ಹೊರಗೆ ಬಂತೋ ಅಲ್ಲಿಂದ ಹೊರಗೆ ಹೋಯಿತು. ಇದು ಬ್ರಹ್ಮನಿಂದ ಹೇಗೆ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ, ಇದು ಎಲ್ಲರಿಗೂ ಅನ್ವಯಿಸ್ತಕ್ಕದ್ದೇ. ಈ ನಾವೊಂದು ಕೆಟ್ಟ ಕೆಲಸ ಮಾಡಿದ್ರೆ ನಮ್ಗೆ ಹಿಂದಕ್ಕೆ ಬರುತ್ತದು. ಇದು ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಅನ್ನೋದು ಸರ್ವಪ್ರತೀತವಾದಂತಹ ಒಂದು. ಅದಕ್ಕೆ ಹೇಳ್ತಾರೆ ಅಸತ್ ಜಾಗರಿತೆ ದೃಷ್ಟ. ಜಾಗರಿತಾವಸ್ಥೆಯಲ್ಲಿ ನಾವು ನೋಡಿದ ದಿಟವಾದ ವಸ್ತುಗಳ ಕನಸಿನಲ್ಲಿ ನಮಗೆ ಕಾಣಿಸ್ಕೊಳ್ಳೋಲ್ಲ. ಇಲ್ಲಿ ನಾವು ಯಾವ ಅಸತ್ತುಗಳನ್ನು ನೋಡಿರ್ತೀವೋ ಅಂದ್ರೆ ಏನು, ನಮ್ಮ ಕಾಮನೆಗಳು, ನಮ್ಮ ಹೆದರಿಕೆಗಳು, ನಮ್ಮ ಆಸೆ ಆಕಾಂಕ್ಷೆ, ಇವೆಲ್ಲ ಅಸತ್ತು, ಎಲ್ಲೂ ಇಲ್ಲದೆ ಇರತಕ್ಕಂತಹದ್ದು, ನಮ್ಮ ಮನಸ್ಸಲ್ಲಿ ಮಾತ್ರ ಇರತಕ್ಕಂತಹದ್ದು. ಇದು ಸ್ವಪ್ನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಜಾಗೃತ ಅವಸ್ಥೆಯಲ್ಲಿರೋ ವಸ್ತುಗಳೇ ಸ್ವಪ್ನದಲ್ಲಿ ಕಾಣಿಸ್ಕೊಳ್ಳೋಲ್ಲ. ಅಸತ್ ಜಾಗರಿತೆ ದೃಷ್ಟ್ವಾ ಸ್ವಪ್ನೇ ಪಶ್ಯತಿ ತನ್ಮಯ. ಅದೇ ಕಾಮ ಮನಸ್ಸಿನಲ್ಲಿ ಇದ್ರೆ ತನ್ಮಯ ಸ್ವಪ್ನೇ ಪಶ್ಯತಿ. ಅದು ಉಪನಿಷತ್ತರಲ್ಲಿ ಹೇಳ್ತಾರಲ್ಲ, ಯೋ ಕಾಮ ಕಾಮಯತೆ ಯೋ ಕಾಮಾನ್ ಕಾಮಯತೆ ಸ ಸ್ವಪ್ನಾನ್ ಪಶ್ಯತಿ. ಯಾರ ಮನಸ್ಸಿನಲ್ಲಿ ಬಯಕೆಗಳಿದೆಯೋ ಅವನ ಕನಸುಗಳು ಕಾಣ್ತಾನೆ. ಯೋ ನ ಕಾಮಯತೆ, ಯಾರ ಮನಸ್ಸಿನಲ್ಲಿ ಬಯಕೆಗಳು ಇಲ್ಲವೋ ಸ ಸ್ವಪ್ನ ನ ಪಶ್ಯತಿ, ಅವನ ಕನಸುಗಳನ್ನು ಕಾಣೋಲ್ಲ. ಅದು ಕನಸಿನ ಕಾರಣ ಯಾವುದು? ಜಾಗೃತ ಅವಸ್ಥೆ ಅಲ್ಲ, ಜಾಗೃತ ಅವಸ್ಥೆಯಲ್ಲಿ ಇರತಕ್ಕಂಥ ಅಸತ್. ಅಲ್ಲಿ ಹೇಗೆ ಹಗ್ಗ ಹಾವು ಅಂತ ಸಂಬಂಧ ಇಲ್ವೋ, ಇಲ್ಲಿಯೂ ಹಾಗೆ ಜಾಗೃತ ಅವಸ್ಥೆಯಿಂದ ಸ್ವಪ್ನಾವಸ್ಥೆ ಬಂತು ಅಂತ ಹೇಳೋದಕ್ಕೆ ಯಾವ ಆಧಾರವೂ ಇಲ್ಲ. ಜಾಗೃತ ಅವಸ್ಥೆಯಲ್ಲಿ ನಾವು ಕಲ್ಪನೆ ಮಾಡಿಕೊಂಡಿದ್ದು ಇನ್ನೊಂದು ಕಲ್ಪನೆಯಾಗಿ ಕನಸಿನ ಹಾಗೆ ನಮಗೆ ಕಾಣುತ್ತಷ್ಟೆ. ಒಂದು ಕಲ್ಪನೆಯಿಂದ ಇನ್ನೊಂದು ಕಲ್ಪನೆ, ಒನ್ ಕನ್ಫ್ಯಾಬುಲೇಷನ್
ಲೀಡಿಂಗ್ ಟು ಅನದರ್ ಕನ್ಫ್ಯಾಬ್ಯುಲೇಷನ್. ಆದ್ದರಿಂದ ಅಸತ್ ಜಾಗರಿತೆ ದೃಷ್ಟ ಸ್ವಪ್ನೇ ಪಶ್ಯತಿ ತನ್ಮಯ. ಹೀಗೆ ಒಬ್ಬ ಮನುಷ್ಯ ಎಚ್ಚರದಲ್ಲಿ ಕೆಲವು ಅಸತ್ಯಗಳನ್ನು ಅದರಲ್ಲೇ ಅವನು ಇನ್ವಾಲ್ವ್ ಆಗಿದ್ದರೆ ಕನಸಿನಲ್ಲಿ ಕಾಣ್ತಾನೆ. ಆದರೆ ಅಸತ್ ಸ್ವಪ್ನೇಪಿ ದೃಷ್ಟ ಚ ಪ್ರತಿಬುದ್ಧೋ ನ ಪಶ್ಯತಿ. ಆದರೆ ಕನಸಿನಲ್ಲಿ ಕಾಣೋದು ಎಲ್ಲ ದಿಟ ಅಂತ ಅಲ್ವಲ್ಲ, ಕನಸಿನಲ್ಲಿ ಕಾಣೋದು ಎಲ್ಲ ಅಸತೆ. ಸ್ವಪ್ನದಲ್ಲಿ ಅಸತ್ ಸ್ವಪ್ನೇಪಿ ದೃಷ್ಟ, ಈ ಜಾಗೃತ ಅವಸ್ಥೆಯಲ್ಲಿ ನಮಗೆ ಕಾಣುವ ಅಸತ್ ಸ್ವಪ್ನದಲ್ಲಿ ಪರ್ಯವಸಾನವಾಗಿ ಕಾಣುತ್ತೆ ನಮಗೆ. ಆದರೆ ಸ್ವಪ್ನದಲ್ಲಿ ಕಂಡಂತಹ ಅಸತ್ ಜಾಗೃತ ಅವಸ್ಥೆಯಲ್ಲಿ ಕಾಣುತ್ತೆಯೋ? ಕಾಣಿಸೋಲ್ಲ. ಆದರೆ ಅಲ್ಲಿ ಕನಸಿನಲ್ಲಿ ಯಾವುದು ಅಸತ್ ಅಂತ ಇದೆಯೋ ಜಾಗೃತ ಅವಸ್ಥೆಯಲ್ಲಿ ಅದು ಕಾಣೋಲ್ಲ. ಅದನ್ನು ಮನೋವಿಕಲ್ಪಗಳಲ್ಲಿ ನಾ ಅಸ್ತಿ, ಆದ್ದರಿಂದ ನಾ ಅಸ್ತ್ಯಸದ್ಧೇತುಕಮಸತ್ ಸದಸದ್ಧೇತುಕಂ ತಥಾ ಸಚ್ಚ ಸದ್ಧೇತುಕಂ ನಾಸ್ತಿ ಸದ್ಧೇತುಕಮಸತ್ ಕುತಃ. ಆದ್ದರಿಂದ ಇವರು ಏನು ಹೇಳ್ತಾರೆ ಇಲ್ಲಿ, ಹೀಗೆ ಬೇರೆ ಬೇರೆ ಪಾಸಿಬಿಲಿಟೀಸ್ ಇದೆ. ನಾ ಅಸ್ತಿ ಅಸತ್ ಹೇತುಕಂ ಅಸತ್. ಇವಾಗ ಒಂದೇನಾಗಬಹುದು, ಇದು ಅಸತ್, ಅದರಿಂದ ಬರ್ತಕ್ಕಂಥದ್ದು ಅಸತ್, ಕಾರಣ ಅಸತ್, ಕಾರ್ಯವೂ ಅಸತ್. ಕಾರಣದಿಂದ ಕಾರ್ಯಕ್ಕೆ ಒಂದು ಒಂದು ಸಂಕ್ರಮಣ ಇದ್ದರೂ ಕೂಡ ಅಸತ್ತಿನಲ್ಲೇ ಸಂಕ್ರಮಣ. ಕೆಲವು ಬೌದ್ಧರೇ ಹೇಳ್ತಾರೆ, ಶೂನ್ಯವಾದಿಗಳು, ಅಸದೇವೇದಮಗ್ರಗಾಸೀತ್, ಅಸತ್ತಂತಲೇ ಮೊದಲು ಇತ್ತು. ತತಃ ಅಸತ್ ಅಜಾಯತ, ಒಂದು ಅಸತ್ ಅಂತಿತ್ತು, ಅದರಿಂದ ಇನ್ನೊಂದು ಅಸತ್ ಅಂತ ಬಂತು. ಎರಡನೇದೇನು, ಮುಂಚೆ ಅಸತ್ ಅಂತಿತ್ತು, ಅದರಿಂದ ಸದ್ ಅಜಾಯತ. ನೈಯಾಯಿಕರು ಏನು ಹೇಳ್ತಾರೆ, ಆರಂಭವಾದ ಅಂತ ಹೇಳಿ ಮೊದಲು ಏನೂ ಇರಲಿಲ್ಲ, ಆಮೇಲೆ ಎಲ್ಲವೂ ಬಂತು. ಅಂದರೆ ಅಸತ್ ಕಾರಣ, ಸತ್ ಕಾರ್ಯ. ವೇದಾಂತಿಗಳು ಏನು ಹೇಳ್ತಾರೆ, ಸತ್ ಬ್ರಹ್ಮ, ಅಸತ್ ಅವನಿಂದ ಬಂದದ್ದು ಜಗತ್ತು ಅಸತ್. ಬ್ರಹ್ಮ ಕಾರಣ, ಜಗತ್ತು ಕಾರ್ಯ, ಬ್ರಹ್ಮ ಸತ್, ಇದು ಅಸತ್. ಹೀಗೆ ಒಂದು ಸದ್ಧೇತುಕಂ ಅಸತ್ ಅಂತನ್ನೋದು ಇಲ್ಲ, ಇರಲಾರದು. ಎರಡೂ ಅಸತ್ ಆಗಿದ್ದರೆ ವಂದ್ಯಾ ಪುತ್ರ ಇತ್ಯಾದಿ ಒಂದು ಶ್ಲೋಕ ಇದೆಯಲ್ಲ, ಬಂಜೆಯ ಮಗ ಆಕಾಶದ ಹೂವುಗಳನ್ನೆಲ್ಲ ಮುಡ್ಕೊಂಡು ಶಶವಿಷಾಣ ಕೊಂಬಿನ ಮೊರದ ಕೊಂಬಿನಿಂದ ಮಾಡಿದ ರಥವನ್ನ ಏರಿ ಹೋಗಿ ಇತ್ಯಾದಿಯಾಗಿ ಹೇಳ್ತಾರಲ್ಲ. ಹೀಗೆ ಒಂದು ಅಸತ್ತಿನಿಂದ ಇನ್ನೊಂದು ಅಸತ್ತು ಬರೋದು ಹೇಗೆ ಸಾಧ್ಯ? ಇದು ಸಾಧ್ಯ ಇಲ್ಲ. ನ ಅಸ್ತಿ ಅಸದ್ಧೇತುಕಂ ಅಸತ್ ಸತ್ ಅಸದ್ಧೇತುಕಂ ತಥಾ. ಹಾಗೆಯೇ ಸತ್ ಪದಾರ್ಥ ಅಂತ ಒಂದಿದ್ದ ಮೇಲೆ ಅಸತ್ತಿನಿಂದ ಸತ್ ಅಂತ ಬರೋದು ಹಾಗೆಯೇ ಸಾಧ್ಯ ಇಲ್ಲ. ಅಸತ್ ಹೇತುಕಂ ಸತ್, ಅಂದ್ರೆ ಒಂದು ಅಸತ್, ಅದರಿಂದ ಒಂದು ಸತ್ ಬಂತು ಅಂತ ಹೇಳೋದು ಸಾಧ್ಯ ಇಲ್ಲ. ಸಚ್ಚ ಸದ್ಧೇತುಕಂ ನಾಸ್ತಿ. ಇನ್ನು ಸಾಂಖ್ಯರು ಹೇಳ್ತಾರೆ, ಮೊದಲ ಬಾರಿ ಇದ್ದದ್ದು ಸತೇನೆ, ಅದರಿಂದ ಉಂಟಾದದ್ದು ಸತ್. ಅದರ ರಿಯಲಿಸ್ಟ್ಸ್ ಅವರು ಮೂಲತಃ ಮೂಲ ಪ್ರಕೃತಿಯೂ ಸತ್, ಅದರಿಂದ ಬಂದ ವಿಕಾರಗಳೆಲ್ಲ ಸತ್. ಇದು ಎಷ್ಟು ಸತ್ಗಳಿರುತ್ತೆ? ಇದೆ ಅಂತ ಒಂದು ಅನ್ನೋದು ಸತ್ನ ಲಕ್ಷಣ, ಇದೆ ಅಂತ. ಎಷ್ಟು ಇದೆ 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 ಅಂತ ಎಷ್ಟಿರಬಹುದು? ಎಲ್ಲ ವಸ್ತುಗಳಿರಬಹುದು. ಇದೆ ಇದೆ ಅಂತ ಅನ್ನೋದು ಹೆಚ್ಚಾಗಿರೋದು ಸಾಧ್ಯವೋ? ಒಂದು ಇದೆ ಇದ್ದ ಇನ್ನೊಂದು ಇದೆ ಬಂತು ಅಂತ ಹೇಳೋದು ಸಾಧ್ಯ ಇಲ್ಲ. ಸಚ್ಚ ಸದ್ಧೇತುಕಂ ನಾಸ್ತಿ, ಇದು ಸಾಧ್ಯ ಇಲ್ಲ. ಸದ್ಧೇತುಕಂ ಅಸತ್ ಕುತಃ. ಸತ್ ಅಂತ ಮುಂಚೆ ಇತ್ತು, ಅದರಿಂದ ಅಸತ್ತಾದ ಪ್ರಪಂಚ ಬಂತು ಅಂತ ಹೇಗೆ ಹೇಳ್ತೀರಿ? ನೋಡಿ, ಇದು ಪೂರ್ವಪಕ್ಷ ಅಲ್ಲ, ಆಚಾರ್ಯರೇ ಹೇಳ್ತಾ ಇರೋದು, ಸಿದ್ಧಾಂತವಾಗಿ ಹೇಳ್ತಾ ಇರೋದು. ಅದು ಬ್ರಹ್ಮ ದಿಟ್ಟವಾದರೆ ಜಗತ್ತು ಅಸತ್ಯ ಅಂತ ಹೇಗೆ ಹೇಳ್ತೀರಿ ನೀವು? ಸದ್ಧೇತುಕಂ ಅಸತ್ ಕುತಃ
ಜಗತ್ತನ್ನು ಮಾಯಾ ಪ್ರಪಂಚ ಮಿಥ್ಯಾ ಪ್ರಪಂಚ ಅಂತ ಹೇಳ್ತಿರಲ್ಲ, ಇದು ಎಲ್ಲಿ ನಿಲ್ಲುತ್ತೆ? ಈ 4 ಕಾರ್ಯಕಾರಣ ಸಂಬಂಧಗಳಲ್ಲಿ ಇದು ನೀವು ಹೇಗೆ ಹೇಳೋದು ಸಾಧ್ಯವೇ ಇಲ್ಲವಲ್ಲ. ಇದು ಈ ವ್ಯಾಖ್ಯಾನ ಶಂಕರಾಚಾರ್ಯರದಲ್ಲ ಅಂತ ಅನ್ನೋದೇನೋ ಖಂಡಿತ. ಇದು ಸುಮ್ಮನೆ ಏನೇನೋ ಇದಕ್ಕೆ ಕಾಕದಂತ ಪರೀಕ್ಷಾ ಅಂತ ಒಂದು ನ್ಯಾಯ ಉಂಟು. ಕಾಗೆಗೆ ಎಷ್ಟು ಹಲ್ಲಿದೆ ಅಂತ ನೋಡೋದು, ಅಂದ್ರೆ ಚರ್ಚೆ ಮಾಡೋದು. ಕಾಗೆಗೆ ಹಲ್ಲಿದೆಯೇ ಇಲ್ಲವೇ ಅಂತ ಬಿಟ್ಬಿಟ್ಟು ಕದಿದಂತ ಎಷ್ಟು ಹಲ್ಲಿದೆ ಕಾಗೆಗೆ ಹಲ್ಲಿದೆಯೇ ಇಲ್ಲವೇ ಮೊದಲನೇ. ಈ ವ್ಯಾಖ್ಯಾನ ಎಲ್ಲ ಹಾಗೇನೆ ಒಂದು ಪೂರ್ವಗ್ರಹ ಇಟ್ಟುಕೊಂಡು ಇದು ವೇದಾಂತದ ನೆಲೆ ಏನೋ ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಅದಕ್ಕನುಗುಣವಾಗೆಲ್ಲ ಪೂರ್ಣಿಸ್ಕೊಂಡು ಹೋಗಿದ್ದಾರೆ. ಆದರೆ ಆಚಾರ್ಯರದ್ದು ಈ ದೃಷ್ಟಿ ಅಲ್ಲವೇ ಅಲ್ಲ. ಇಲ್ಲಿ ಗೌಡಪಾದಾಚಾರ್ಯರೇ ಕೇಳೋದು ನೋಡಿ, ಸದ್ಹೇತುಕಂ ಅಸತ್ ಕುತಃ. ಜಾಗೃತ ಅವಸ್ಥೆ ದಿಟ, ನೀವು ಸ್ವಪ್ನ ಮಾಯೆ ಅಂತ ಹೇಳ್ತಿರಲ್ಲ. ಹೀಗೆ ಒಂದು ಜಾಗೃತ ಅವಸ್ಥೆ ದಿಟ ಆದಮೇಲೆ ಈ ಸ್ವಪ್ನಾವಸ್ಥೆ ಮಾಯಾ ಅಂತ ಹೇಗೆ ಹೇಳ್ತೀರಿ ನೀವು? ಬ್ರಹ್ಮ ದಿಟ ಅಂತ ಆದಮೇಲೆ ಜಗತ್ತನ್ನು ಸತ್ಯ ಅಸತ್ ಅಂತ ಹೇಗೆ ಹೇಳ್ತೀರಿ? ಸದ್ಹೇತುಕಂ ಅಸತ್ ಕುತಃ ವಿಪರ್ಯಾಸಾದ್ಯಥಾ ಜಾಗ್ರತ್ ಅಚಿಂತ್ಯಾನ್ ಭೂತವತ್ ಸ್ಪೃಶೇತ್ ತಥಾ ಸ್ವಪ್ನೆ ವಿಪರ್ಯಾಸಾತ್ ಧರ್ಮಾಂಸ್ತತ್ರೈವ ಪಶ್ಯತಿ. ಇಲ್ಲಿ ಅವರು ಏನು ಯಾವ ಥ್ರಸ್ಟ್ ಇಟ್ಕೊಂಡಿದ್ದಾರೆ ಅಂತಂದರೆ, ಈ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಯನ್ನು ನಾವು ನಿರ್ಣಯ ಮಾಡಿ ಇದು ಉಂಟೆ ಇಲ್ಲವೇ, ಇದರ ಸ್ವರೂಪ ಏನು ಅಂತ ನಿಷ್ಕರ್ಷೆ ಮಾಡತಕ್ಕದ್ದು ತಪ್ಪು. ಜಾಗೃತ ಅವಸ್ಥೆಯಿಂದ ಸ್ವಪ್ನಾವಸ್ಥೆಯನ್ನಾಗಲಿ, ಸ್ವಪ್ನಾವಸ್ಥೆಯಿಂದ ಜಾಗೃತ ಅವಸ್ಥೆಯನ್ನಾಗಲಿ ನಾವು ವಿಮರ್ಶೆ ಮಾಡತಕ್ಕದ್ದು ಹೇಗೆ ನ್ಯಾಯ ಅಲ್ಲವೋ, ಹಾಗೆಯೇ ಈ ಜಗತ್ತಿನ ಅವಸ್ಥೆಯಿಂದ ಬ್ರಹ್ಮನನ್ನಾಗಲಿ, ಬ್ರಹ್ಮನ ನೆಲೆಯಿಂದ ಜಗತ್ತನ್ನಾಗಲಿ ನಾವು ವಿಮರ್ಶೆ ಮಾಡಬೇಕು. ಇಲ್ಲಿ ಅವಸ್ಥಾತ್ರಯ ಸಾಕ್ಷಿತ್ವ ಅಂತ ಹೇಳೋದು ಅದಕ್ಕಾಗಿಯೇ 3 ಅವಸ್ಥೆಗಳಲ್ಲಿ ಏಕಪ್ರಕಾರವಾಗಿ ಯಾರಿದ್ದಾನೋ ಅವನು ಅದ್ವೈತ ಅನಿತ್ಯ ಆತ್ಮ ಅಂತ ಅನ್ನೋದು, ಆತ್ಮವಸ್ತು ಅಂತ ಅನ್ನೋದು 3 ಅವಸ್ಥೆಗಳಲ್ಲೂ ಕೂಡ ಸಮವಾಗಿ ಇರತಕ್ಕಂಥವನು. ಆದ್ದರಿಂದ ಇವರನ್ನು ಸಾಕ್ಷಿ ಅಂತ ಕರೆದಿದ್ದಾರೆ. ಅವಸ್ಥಾತ್ರಯ ಸಾಕ್ಷಿ, 3 ಅವಸ್ಥೆಗಳಲ್ಲೂ ಕೂಡ ಏಕಪ್ರಕಾರವಾಗಿ ಇರತಕ್ಕವನು. ಈ 3 ಅವಸ್ಥೆಗಳ ಮೇಲೆ ನಿಂತರೆ ಈ ಅವಸ್ಥಾತ್ರಯ ವಿಲಕ್ಷಣವಾದಂತಹ ಸಾಕ್ಷಿಯನ್ನು ನೋಡೋದು ನಮಗೆ ಸಾಧ್ಯವಿಲ್ಲ. ಆದ್ದರಿಂದ ಇದು ಸತ್ ಅಸತ್, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಇವೆಲ್ಲ ಅಪ್ರತೀತವಾದ ವಾದಗಳು ಅಂತನ್ನೋದು ಇಲ್ಲಿ ದೃಷ್ಟಿ. ಆಚಾರ್ಯರು ತಮ್ಮ ಸೂತ್ರ ಭಾಷ್ಯದಲ್ಲಿ ಈ ಕಾರಿಕೆಗಳಲ್ಲಿ 2 ಮಾತ್ರ ಅವರು ಕೋಟ್ ಮಾಡಿದ್ದಾರೆ. ಇವರು ಬ್ರಹ್ಮಸತ್ಯಂ ಜಗನ್ಮಿಥ್ಯ ಅಂತ ಅನ್ನೋದು ಆಚಾರ್ಯರ ಒಂದು ಸಿದ್ಧಾಂತ ಆಗಿದ್ದಿದ್ರೆ ಅವ್ರು ಕೋಟ್ ಮಾಡೋದಕ್ಕೆ ಬೇಕಾಷ್ಟು ಇರ್ತಾ ಇತ್ತು. ಎಲ್ಲ ಬೌದ್ಧರ ಪಕ್ಷವನ್ನೇ ಹಿಡಿದು ಹೇಳ್ತಾ ಇದ್ದಾರೆ. ಇದು ಒಂದನ್ನೂ ಆಚಾರ್ಯರು ಪರಿಗಣಿಸಿಯೇ ಇಲ್ಲ. ಅವರು 2 ಮಾತ್ರ, 1ನೇ ಪ್ರಕರಣದಲ್ಲಿ 1 ಕಾರಿಕೆಯನ್ನು, 3ನೇ ಪ್ರಕರಣದಲ್ಲಿ 1 ಕಾರಿಕೆಯನ್ನು, 2 ಕಾರಿಕೆಯನ್ನು ಮಾತ್ರ ಅವರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಎಲ್ಲ ಉದಾಹರಣೆಗೆ ಅವರು ಉದ್ಧರಿಸಿರೋರು. ಇನ್ನು ಮಾಂಡೂಕ್ಯ ಉಪನಿಷತ್ತಿನಂತೂ 1 ಕೊಟೇಶನು ಇಲ್ಲವೇ ಇಲ್ಲ. ಆಚಾರ್ಯರು ಅದನ್ನು ಒಂದು ಪ್ರಮಾಣ ಅಂತ ತಗೊಂಡೇ ಇಲ್ಲ ಮಾಂಡೂಕ್ಯ ಉಪನಿಷತ್ತನ್ನು. ಇಲ್ಲಿ ತಗೊಳ್ಳುವಾಗ ಏನು ಹೇಳ್ತಾರೆ, 2 ಈ ಕಾರಿಕೆಗಳನ್ನು ಹೇಳುವಾಗ ಅವರು ಅತ್ರ ಇಲ್ಲಿ ಏನು ಹೇಳ್ತಾರೆ, ವೇದಾಂತ ಅತ್ರೋಕ್ತಂ ವೇದಾಂತ ಸಂಪ್ರದಾಯ ವಿದ್ಭಿರಾಚಾರ್ಯೈ. ಆಚಾರ್ಯರಾದವರು ಆಚಾರ್ಯೈ ಎಂದು ಬಹುವಚನದಲ್ಲಿ ಉಪಯೋಗಿಸಿದ್ದಾರೆ. ಗೌರವಾರ್ಥವಾಗಿ ಒಬ್ಬ ವ್ಯಕ್ತಿಯನ್ನು ಬಹುವಚನದಲ್ಲಿ ಹೇಳೋದು ಉಂಟು, ಆಚಾರ್ಯೈ ಅಂತ ಹೇಳೋದು ಉಂಟು. ಆದರೆ ಶಂಕರಾಚಾರ್ಯರು ಎಲ್ಲಿಯೂ ಕೂಡ ಹೀಗೆ ಒಬ್ಬನನ್ನು ಹೇಳಬೇಕಾದ ಗೌರವ ಇದ್ದರೂ ಕೂಡ ಹೀಗೆ ಬಹುವಚನದಲ್ಲಿ ಹೇಳಿಲ್ಲ. ಅವರು ಕಾಶಕೃತ್ಸ್ನ ಇತ್ಯಾದಿಯನ್ನು ಹೇಳಬೇಕಾದ್ರೂ ಕೂಡ ಏಕವಚನದಲ್ಲೇ ಹೇಳಿದ್ದಾರೆ. ಅಂತೂ ಇಲ್ಲಿ ಇವರನ್ನ ಇಂಥವರು ಹೇಳ್ತಾ ಇದ್ದಾರೆ. ಯಾರಿವರು? ಸಂಪ್ರದಾಯ ವಿದ್ಭಿ ಆಚಾರ್ಯೈ. ಸಂಪ್ರದಾಯವನ್ನು ತಿಳಿದಂಥ ಆಚಾರ್ಯರು ಹೀಗೆ ಹೇಳ್ತಾರೆ. ಯಾವ ಸಂಪ್ರದಾಯ? ವೇದಾಂತ ಸಂಪ್ರದಾಯ ವಿದ್ಭಿ ಆಚಾರ್ಯೈ.
ವೇದಾಂತದ ಸಂಪ್ರದಾಯವನ್ನು ಯಾರು ತಿಳಿದಿದ್ದಾರೋ ಅವರು ಹೇಳ್ತಾ ಇದ್ದಾರೆ. ಈ ಎರಡು ಎಲ್ಲಿ ಕೋಟ್ ಮಾಡ್ತಾರೆ, ಯಾವ ಯಾವ ನೆಲೆಯಲ್ಲಿ ಇದನ್ನು ಕೋಟ್ ಮಾಡ್ತಾರೆ? ಇವಾಗ ಕೋಟ್ ಮಾಡಬೇಕಾದ್ರೆ ಪ್ರಸಂಗ ಶುದ್ಧಿ ಅಂತ ಒಂದು ಇರಬೇಕಲ್ಲ, ಒಂದು ಕಾಂಟೆಕ್ಸ್ಚುಯಲ್ ಒಂದು ವ್ಯಾಲಿಡಿಟಿ ಇರಬೇಕು. ಮೊದಲನೇದು ನೋಡಿ, ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ 1:4-14 ಒಂದನೇ ಪಾದ 4ನೇ ಅಧ್ಯಾಯ 14ನೇ ಸೂತ್ರ. ತಥಾಚ ಸಂಪ್ರದಾಯವಿದೋ ವದಂತಿ ಅಂತ ಮೊದಲು ಏನು ಹೇಳ್ತಾರೆ, ಕಾರ್ಯಸ್ಯ ಕಾರಣೇನ ಅಭೇದಂ ವದಿತುಂ ಸೃಷ್ಟ್ಯಾದಿ ಪ್ರಪಂಚ ಶ್ರಾವ್ಯತೆ. ಯಥೋ ವಾಯುಮಾನಿ ಭೂತಾನಿ ಜಾಯಂತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವಃ, ನಾನು ಎಲ್ಲಕ್ಕೂ ಕಾರಣನಾದವನು, ಮತ್ತಃ ನನ್ನಿಂದ ಇವೆಲ್ಲ ಆಯಿತು. ಇವೆಲ್ಲ ಸೃಷ್ಟಿಗೆ ಸಂಬಂಧಪಟ್ಟಂತಹ ಮಾತುಗಳು. ಅದೇ ವಾಸ್ತವವಾಗಿ ಕಾರಣ ಅಂತ ಒಂದಿದೆ, ಕಾರಣದಿಂದ ಒಂದು ಕಾರ್ಯ ಬಂತು, ಇದು ಸೃಷ್ಟಿ. ಇಲ್ಲಿ ಸೃಷ್ಟ್ಯಾದಿ ಪ್ರಪಂಚ ಶ್ರಾವ್ಯತೆ. ಸೃಷ್ಟಿ ಅಂತನ್ನೋ ಮಾತಿನ ಪ್ರಪಂಚದ ವಿಸ್ತಾರ, ಇದು ಶ್ರಾವ್ಯತೆ. ಯಾತಕ್ಕಾಗಿ ಸೃಷ್ಟಿಯನ್ನು ಹೇಳ್ತಾ ಇದೆ ಶ್ರುತಿಗಳು ಅಂದ್ರೆ ಏನು? ಇಟ್ ಈಸ್ ನಾಟ್ ಟು ಪ್ರಪೌಂಡ್ ಎ ಥಿಯರಿ ಆಫ್ ಎವಲ್ಯೂಷನ್ ಆರ್ ಎ ಥಿಯರಿ ಆಫ್ ಕ್ರಿಯೇಷನ್. ಕಾರ್ಯಸ್ಯ ಕಾರಣೇನ ಅಭೇದಂ ವದಿತುಂ ಸೃಷ್ಟ್ಯಾದಿ ಪ್ರಪಂಚ ಶ್ರಾವ್ಯತೆ. ಶ್ರುತಿಗಳು ಸೃಷ್ಟಿಯನ್ನು ಕುರಿತು ಹೇಳುವಾಗ ಈ ಸೃಷ್ಟಿಯ ಬಗ್ಗೆ ಅವರಿಗೇನು ಆಸಕ್ತಿ ಇಲ್ಲ. ಲೋಕದೃಷ್ಟಿಯಲ್ಲಿ, ನಮ್ಮ ಸಾಮಾನ್ಯ ಜನದ ದೃಷ್ಟಿಯಲ್ಲಿ ಕಾರ್ಯಕಾರಣ ಸಂಬಂಧ ಅಂತ ಒಂದಿದೆ. ನಾನು ಒದ್ದೆ ಕಾಲು ಪೆಟ್ಟಾಯಿತು ಅಂತನ್ನೋದು ಕಾರ್ಯಕಾರಣ ಸಂಬಂಧ. ಅವನಿದ್ದಾನೆ, ಅವನಿಂದ ಈ ಕೆಲಸ ಆಯಿತು, ಒಂದು ಕಾರ್ಯಕಾರಣ ಸಂಬಂಧ. ಮೋಡಗಳಿದೆ, ಮೋಡದಿಂದ ಮಳೆ ಬಂತು, ಕಾರ್ಯಕಾರಣ ಸಂಬಂಧ. ಲೋಕದೃಷ್ಟಿಯಲ್ಲಿ ನಮಗೆ ಕಾರ್ಯಕಾರಣ ಸಂಬಂಧ ಅಂತನ್ನೋದು ರೂಢ ಮೂಲವಾಗಿ ಬಂದಿದೆ. ಬೆಕೋನಿಯನ್ ಐಡಲ್ ಇದ್ದ ಹಾಗೆ ನಮಗೆ ಮೊದಲಿಂದ ಇದೊಂದು ಕಾರಣ, ಇದೊಂದು ಕಾರ್ಯ, ಇದರಿಂದ ಇದಾಗತ್ತೆ, ಇದರಿಂದ ಇದಾಗತ್ತೆ. ಇದು ಅವರ ಆಚಾರ್ಯರು ಅವರು ನೈಸರ್ಗಿಕ ಅಂತ ಹೇಳ್ತಾರಲ್ಲ, ನೈಸರ್ಗಿಕವಾದಂತಹ ಒಂದು ಪ್ರತೀತಿ ನಮಗೆ ಈ ಕಾರ್ಯಕಾರಣ ಸಂಬಂಧ. ಇದು ನಮ್ಮ ಅನುಭವವನ್ನು ಮೀರಿ ಇರತಕ್ಕಂತಹ ವಿಷಯಗಳಿಗೂ ಇದರ ಅನ್ವಯ ಇದೆಯೋ? ನಾವು ಇಲ್ಲೇನು ಅಂದುಕೊಳ್ತೀವೋ ಅಲ್ಲೂ ಇದು ಉಂಟು. ಇಲ್ಲಿ ಯಾವುದು ಸಲ್ಲುತ್ತೋ ಅದು ಅಲ್ಲೂ ಸಲ್ಲುತ್ತೋ. ನಾವೇನೋ ಹೇಳ್ತೀವಿ, ಏನೋ ಬಹಳ ಓದ್ದೆ ತಲೆನೋವು ಬಂತು ಅಂತ ಹೇಳ್ತೀವಿ. ಹಾಗೆ ಬಹಳ ಶ್ರವಣ ಮನನಗಳನ್ನು ಮಾಡದೆ ಬ್ರಹ್ಮಜ್ಞಾನ ಬಂತು ಅಂತ ಹೇಳ್ಬಹುದು. ಅದು ಇಲ್ಲಿ ಕಾರ್ಯಕಾರಣ ಸಂಬಂಧವನ್ನ ನಾವು ಅಲ್ಲಿ ಅನ್ವಯಿಸೋದು ಸಾಧ್ಯವೋ? ಇಲ್ಲಿ ನಾನೊಂದು ಮನೆ ಕಟ್ಟಿದೆ ಅಂತಂದ್ರೆ ಬ್ರಹ್ಮ ಹಾಗೆ ಜಗತ್ ಸೃಷ್ಟಿ ಮಾಡ್ದ ಅಂತ ಹೇಳಬಹುದು. ಹೇಳ್ತಾರೆ, ಹೀಗೆ ಹೇಳಲಾರೆವು ನಾವು. ಕಾರ್ಯಸ್ಯ ಕಾರಣೇನ ಅಭೇದಂ ವದಿತುಂ ಸೃಷ್ಟ್ಯಾದಿ ಪ್ರಪಂಚ ಶ್ರಾವ್ಯತೆ. ಈ ಸೃಷ್ಟಿ ಪ್ರಪಂಚದಲ್ಲಿ ಅಂದ್ರೆ ಸೃಷ್ಟಿಯ ವಿಸ್ತಾರವಾಗಿ ಹೇಳೋದರಲ್ಲಿ ಏನು ಹೇಳ್ತಾ ಇದ್ದಾರೆ? ಇವನು ಮಾಡಿದ ಅಂತ ಮಾತ್ರ ಅಲ್ಲ, ಮಾಡಿದ ಮೇಲೆ ಇದರ ಒಳಗೆ ಹೋದ. ಸಚ್ಚತ್ಯಚ್ಛಾಭವತ್ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ಸ ಸರ್ವಂ ಇದಂ ಅಭವತ್. ನಾನೊಂದು ಮನೆ ಕಟ್ಟಿದ್ರೆ ನಾನು ಮನೆ ಅಲ್ಲ, ಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡಿದ್ರೆ ಜಗತ್ತು ಬ್ರಹ್ಮವೇ. ಇಲ್ಲಿ ಸ ಸರ್ವಂ ಅಭವತ್. ಇಲ್ಲಿ ನಮಗೆ ಕಾರ್ಯಕಾರಣ ಸಂಬಂಧದಲ್ಲಿ ಎರಡು ಬೇರೆ ಬೇರೆ ಇದೆ. ನಾನೊಂದು ಕೆಲಸ ಮಾಡಿದ್ರೆ ನಾನು ಬೇರೆ, ನನ್ನ ಕೆಲಸ ಬೇರೆ. ಆದ್ರೆ ಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡಿದಾಗ ಹೀಗೆ ವ್ಯತ್ಯಾಸವನ್ನು ಹೇಳೋದು ಸಾಧ್ಯ ಇಲ್ಲ. ಕಾರ್ಯಸ್ಯ ಕಾರಣೇನ ಅಭೇದಂ ವದಿತುಂ ಸೃಷ್ಟ್ಯಾದಿ ಪ್ರಪಂಚ ಶ್ರಾವ್ಯತೆ ದರ್ಶಯತಿ ಚ ಸೃಷ್ಟ್ಯಾದಿ ಪ್ರಪಂಚಸ್ಯ ಬ್ರಹ್ಮ ಪ್ರತಿಪತ್ತ್ಯರ್ಥತಾಂ. ಮತ್ತು ಶ್ರುತಿಗಳನ್ನು ಓದುವಾಗ ನಾವು ಇದನ್ನು ಮನನ ಮಾಡುವಾಗ ಒಂದು ವಿಷಯವನ್ನು ಮರಿಬಾರದು. ಬ್ರಹ್ಮನನ್ನು ತಿಳಿಸಿಕೊಡೋದಕ್ಕೆ ಏನೇನು ಸಾಧನೆಗಳು ಅದನ್ನು ಶ್ರುತಿಗಳು ಹಿಡಿತಾ ಇವೆ. ಬ್ರಹ್ಮ ಪ್ರತಿಪತ್ತ್ಯರ್ಥತಾಂ ಅಂದ್ರೆ ಶ್ರುತಿಗಳ ಉದ್ದೇಶ ಜಗತ್ತಿನ ಸೃಷ್ಟಿಯನ್ನು ಹೇಳ್ಕೋಬೇಕು ಅಂತಲ್ಲ,
ಬ್ರಹ್ಮನನ್ನು ಹೇಳಬೇಕು ಅಂತ ಜಗತ್ತು ಹೊರಟಿರೋದು. ಬ್ರಹ್ಮನನ್ನು ತಿಳಿಸಬೇಕಾದ್ರೆ ಯಾವ ಯಾವ ರೀತಿಗಳನ್ನು ಬಳಸಬೇಕೋ ಅದು ಬಳಸಿದೆ. ದರ್ಶಯತಿ ಚ ಸೃಷ್ಟ್ಯಾದಿ ಪ್ರಪಂಚಸ್ಯ ಬ್ರಹ್ಮ ಪ್ರತಿಪತ್ತ್ಯರ್ಥತಾ ತಥಾ ಚ ಸಂಪ್ರದಾಯವಿದೋ ವದಂತಿ. ಈ ರೀತಿಯಾಗಿ ಸಂಪ್ರದಾಯವನ್ನು ಬಲ್ಲವರೂ ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಿ ಮಾಂಡುಕ್ಯಕಾರಿಕೆಯಿಂದ ಮೃಲ್ಲೋಘ ವಿಸ್ಫುಲಿಂಗಾದ್ಯೈ ಸೃಷ್ಟಿ ಯಾ ಚೋದಿತಾನ್ಯಥಾ ಉಪಾಯಸ್ಸೋವತಾರಾಯ ನಾಸ್ತಿ ಭೇದ ಕಥಂಚನ. ಮೃತ್ ಲೋಹ ವಿಸ್ಫುಲಿಂಗ ಉಪನಿಷತ್ತುಗಳು ಬರುತ್ತೆ. ಯಥಾ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಭವತಿ ಇತ್ಯಾದಿಯಾಗಿ. ಒಂದು ಮಣ್ಣೆ ಹೆಂಟೆಯನ್ನು ತಿಳ್ಕೊಂಡ್ರೆ ಆ ಮಣ್ಣೆ ಹೆಂಟೆಯಿಂದ ಆದ ಶರಾವ ಅದು ಇದು ಎಲ್ಲವೂ ಹೇಗೆ ತಿಳಿಯುತ್ತೋ, ಅಥವಾ ಏಕೇನ ಸುವರ್ಣೇನ ಒಂದು ಬಂಗಾರದ ಸ್ವರೂಪವನ್ನು ತಿಳ್ಕೊಂಡ್ರೆ ಬಂಗಾರದಿಂದ ಯಾವ್ಯಾವ ಆಭರಣ ಮಾಡಿದಾರೋ ಅದು ಎಲ್ಲ ಸ್ವಭಾವವೂ ತಿಳಿಯುತ್ತೆ. ವಿಸ್ಫುಲಿಂಗೇನ ಹೇಗೆ ಒಂದು ಬೆಂಕಿಯಿಂದ ಒಂದು ಕಿಡಿ ಹೊರಟಾಗ ಕಿಡಿಯ ಗುಣ ಏನು ಅಂತ ತಿಳ್ಕೊಂಡ್ರೆ ಬೆಂಕಿ ಹೇಗೆ ತಿಳಿಯುತ್ತೋ ಹಾಗೆ ಮೃತು ಲೋಹ ವಿಸ್ಫುಲಿಂಗಾದ್ಯೈ ಸೃಷ್ಟಿ ಯಾಚ ಉದಿತ ಅನ್ಯಥ. ವಸ್ತುವಿಗಿಂತ ಬೇರೆಯಾಗಿ ಸೃಷ್ಟಿ ಹೇಳ್ತಾ ಇದೆಯಲ್ಲ, ಇದು ಉಪಾಯ ಸಹ ಅವತಾರಾಯ. ಅವತಾರ ಅಂದ್ರೆ ಬ್ರಹ್ಮನ ಒಂದು ಪ್ರತಿಪತ್ತಿಯನ್ನ ಕೆಳಗಿಳಿಸೋದಕ್ಕಾಗಿ ಉಪಾಯ, ಇದು ಒಂದು ಉಪಾಯವಾಗಿ ಹೇಳ್ತಾ ಇದ್ದಾರೆ. ನಾಸ್ತಿ ಭೇದ ಕಥಂಚನ. ಇದರಲ್ಲಿ ನಾವು ಇದು ಕಾರ್ಯ ಇದು ಕಾರಣ ಅಂತ ಭೇದವನ್ನು ನಾವು ಮಾಡುವಾಗಿಲ್ಲ. ಇದು ಒಂದು. ಆಚಾರ್ಯರು ಇದನ್ನು ಎಲ್ಲಿ ಉದ್ಧರಿಸಿದ್ದಾರೆ ಅಂತಂದ್ರೆ ಕಾರ್ಯಕಾರಣ ಸಂಬಂಧವನ್ನು ನಾವು ಹೇಳೋ ಹಾಗಿಲ್ಲ. ಇಲ್ಲಿ ಯಾವುದು ಲೋಕದೃಷ್ಟಿಯಿಂದ ಯಾವುದು ಸರಿಯೋ ಶಾಸ್ತ್ರದೃಷ್ಟಿಯಿಂದ ಅದು ಸರಿಯಾದದ್ದಲ್ಲ. ಲೋಕದೃಷ್ಟಿ ಶಾಸ್ತ್ರದೃಷ್ಟಿ ಅಂತಂದ್ರೆ ಒಂದೇ ನೆಲೆಯಲ್ಲಿ ನಾವು ನೋಡೋ ಹಾಗಿಲ್ಲ. ನಮ್ಮ ಲೌಕಿಕವಾದ ಅನುಭವ ಬೇರೆ, ಶ್ರವಣ ಮನನ ನಿಧಿಧ್ಯಾಸನಾದಿಗಳಿಂದ ನಾವು ತಿಳ್ಕೊಳ್ಳೋದು ಬೇರೆ. ಈ ಒಂದು ಪ್ರತೀತಿಯನ್ನ ಇಲ್ಲಿ ಅವಸ್ಥಾತ್ರಯ ಸಾಕ್ಷಿ ಏಕಃ ಅವ್ಯಭಿಚಾರಿ ಅವಸ್ಥಾತ್ರಯೇನ ವ್ಯಭಿಚಾರಿಣ ನ ಸಂಸ್ಪೃಶ್ಯತೆ. ಇದು ಆಚಾರ್ಯರ ಮಾತು, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ. ಅವಸ್ಥಾತ್ರಯ ಸಾಕ್ಷಿ, ಮೂರು ಅವಸ್ಥೆಗಳಲ್ಲೂ ಕೂಡ ಯಾರು ನಮ್ಮ ಅನುಭವಕ್ಕೆ ಬರದೇ ಇದ್ರೂ ಕೂಡ ಆ ಅನುಭವಕ್ಕೆ ಕರ್ತೃವಾಗಿ ಇದ್ದಾನೋ, ಅನುಭವಕ್ಕೆ ಆಧಾರವಾಗಿ ಇದ್ದಾನೋ. ನಾವು ನಿದ್ರೆ ಮಾಡ್ತಾ ಇರುವಾಗ ನಾನು ನಿದ್ರೆ ಮಾಡ್ತೀನಿ ಅಂತ ಅನುಭವ ಇಲ್ಲದೆ ಇರಬಹುದು. ಸ್ವಪ್ನವನ್ನು ಕಾಣ್ತಾ ಇದ್ದಾಗ ನಾನು ಕನಸು ಕಾಣ್ತಾ ಇರೋನು ನಾನು ಅಂದ್ರೆ ಏನೋ ಜಾಗೃತ ಅವಸ್ಥೆಗಿಂತ ಬೇರೆಯಾಗಿರೋನು ಅಂತ ಕಾಣಬಹುದು. ಆದರೆ ಇದರ ಅನುಭವದ ಆಧಾರ ಎಲ್ಲಿದೆಯೋ ಅವನು ಸಾಕ್ಷಿ, ಅವಸ್ಥಾತ್ರಯ ಸಾಕ್ಷಿ. ಅಂದ್ರೆ ಒನ್ ಹೂ ಇಸ್ ನಾಟ್ ಇನ್ವಾಲ್ವ್ ಬಟ್ ಎನ್ ಅಬ್ಸರ್ವರ್. ಇದು ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವರ್ ಅಂತ ಅಲ್ಲ, ಅದು ಸಾಕ್ಷಿ. ಅವಸ್ಥಾತ್ರಯ ಸಾಕ್ಷಿ ಏಕಃ ಏವ. ಮೂರು ಅವಸ್ಥೆಗಳಿದ್ರೂ ಕೂಡ ಜಾಗೃತಾತ್ಮ ಅಥವಾ ಸ್ವಪ್ನಾತ್ಮ ಸುಷುಪ್ತ್ಯಾತ್ಮ ಅಂತ ಮೂರು ಆತ್ಮರನ್ನು ಹೇಳೋ ಹಾಗಿಲ್ಲ. ಹೇಗೆ ಜಾಗೃತದಲ್ಲಿರೋ ದೇಹ ಬೇರೆ, ಸ್ವಪ್ನದಲ್ಲಿ ಓಡಾಡೋ ದೇಹ ಬೇರೆ. ಆದ್ರೆ ಎರಡು ದೇಹ ಇದೆ ಅಂತ ಯಾರಾದರೂ ಅಂದ್ಕೊಳ್ತಾರೆ. ನನಗೆ ಎರಡು ದೇಹ ಇದೆ, ಒಂದು ದೇಹದಲ್ಲಿ ಓಡಾಡ್ತಾ ಇದ್ದೆ, ಇನ್ನೊಂದು ದೇಹದಲ್ಲಿ ಮಲಗಿದ್ದೆ ಅಂತ ಯಾರಾದರೂ ಅಂದುಕೊಳ್ತಾರೋ ಹಾಗೆ ಈ ಅವಸ್ಥಾತ್ರಯಗಳಿದ್ರೆ ಮೂರು ಆತ್ಮರಿದ್ದಾರೆ ಅಂತ ಯಾರು ಅನ್ನೋಲ್ಲ. ಏಕಃ ಏವ. ಇವನು ಒಬ್ಬನೇ ಆಗಿದ್ರೆ ಈ ಮೂರು ಅವಸ್ಥೆಗಳಿಂದ ವಿಕಾರವನ್ನು ಹೊಂದಬೇಕಲ್ಲ. ಜಾಗೃತ ಅವಸ್ಥೆಯಲ್ಲಿದ್ದಾಗ ಜಾಗೃತಾತ್ಮ, ಸ್ವಪ್ನ ಅವಸ್ಥೆಯಲ್ಲಿದ್ದಾಗ ಸ್ವಪ್ನಾತ್ಮ, ಸುಷುಪ್ತಿ ಅವಸ್ಥೆಯಲ್ಲಿದ್ದಾಗ ಸುಷುಪ್ತ. ಒಬ್ಬನೇ ಆತ್ಮ ಇರಲಿ, ಒಬ್ಬನೇ ಆತ್ಮನಿಗೆ ವಿಕಾರಗಳಿರಬಹುದಲ್ಲ. ಅಂದ್ರೆ ಅವ್ಯಭಿಚಾರಿ. ಈ ವಿಕಾರಗಳಿದ್ರೆ ಈ ಅವಸ್ಥಾಂತರ, ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ದಾಟೋದು ನಮಗೆ ಗೊತ್ತಾಗಬೇಕು. ಅವನ ಕಚೇರಿಯಲ್ಲಿ ಒಬ್ಬ ಆಗಿದ್ದು ಅವನ ಮನೆಗೆ ಬಂದ್ರೆ ಅವನಿಗೆ ಗೊತ್ತಾಗಬೇಕು, ನಾನು ಕಚೇರಿಯಲ್ಲಿ ಇಲ್ಲ ಅಂತ ಗೊತ್ತಾಗಬೇಕು ಅವನಿಗೆ. ನೀನು ಮನೆಯಲ್ಲಿದ್ದೀನಿ,
ಕಚೇರಿಯಲ್ಲಿ ಇದ್ದಾಗ ನಾನು ಇದ್ರೆ ಇಲ್ಲಿ ಏನು ಸುಖ ಇಲ್ಲ ಅಂತ ಅಂದುಕೊಳ್ಬೇಕು ಅವನು. ಅಥವಾ ಮನೆಯಲ್ಲಿದ್ದಾಗ ಹೀಗೆ ಅವಸ್ಥಾಂತರದಲ್ಲಿ ಈ ಈ ಪ್ರಕ್ರಮ ವಿಕಾರ ಇವನಿಗಿಲ್ಲ. ಆದ್ದರಿಂದ ಅವ್ಯಭಿಚಾರಿ ಅವಸ್ಥಾತ್ರಯೇಣ ವ್ಯಭಿಚಾರಿಣ. ಮೂರು ಅವಸ್ಥೆಗಳು ಒಂದೇ ಅಂತ ಯಾರು ಹೇಳೋ ಹಾಗಿಲ್ಲ, ಮೂರು ಅವಸ್ಥೆಗಳು ಬೇರೆ ಬೇರೆಯೇ. ಅವಸ್ಥಾತ್ರಯೇಣ ವ್ಯಭಿಚಾರಿಣ ಅಂದ್ರೆ ವಿಕಾರವನ್ನು ಹೊಂದತಕ್ಕಂಥ ಬೇರೆ ಬೇರೆಯಾಗಿರತಕ್ಕಂಥ ಮೂರು ಅವಸ್ಥೆಗಳಿಂದ ನ ಸಂಸ್ಪೃಶ್ಯತೆ, ಇವರಿಗೇನು ಮುಟ್ಟೋಲ್ಲ. ಇವನಿಗೆ ಮುಟ್ಟಿದ್ರೆ ಇವನ ಅನುಭವದಲ್ಲಿ ಈ ಏಕಃ ಅಂತ ಅನ್ನೋದು ಇರ್ತಾ ಇರಲಿಲ್ಲ. ನ ಸಂಸ್ಪೃಶ್ಯತೆ ಮಾಯಾ ಮಾತ್ರಂ ಹ್ಯೇತತ್ ಯತ್ ಪರಮಾತ್ಮನೋ ಅವಸ್ಥಾತ್ರಯ ಅವಭಾಸನಂ. ಇದು ಮಾಯಾ ಮಾತ್ರವಾದದ್ದು, ಅಸತ್ ಸುಳ್ಳಾದದ್ದು. ಯಾವುದನ್ನು ಸುಳ್ಳಾದದ್ದು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ? ಜಗನ್ಮಿಥ್ಯಾತ್ವ ಜಗನ್ಮಾಯಾ ಅಂತ ಎಲ್ಲಿ ಹೇಳಿಲ್ಲ ಅವರು. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಮಾಯಾ ಮಾತ್ರಂ ಹಿ ಏತತ್, ಇದನ್ನು ನಾನು ಮಾಯಾ ಮಾತ್ರ ಅಂತ ಕರೀತಾ ಇದ್ದೀನಿ. ಯಾವುದು? ಯತ್ ಪರಮಾತ್ಮನಃ ಅವಸ್ಥಾತ್ರಯಾತ್ಮನ ಅವಭಾಸನಂ. ಒಂದು ಈ ಅವಸ್ಥಾತ್ರಯ ಸಾಕ್ಷಿಯಾಗಿರ್ತಕ್ಕಂಥ ಅವನು ಜಾಗೃತ ಅವಸ್ಥೆಯಲ್ಲಿ ಕಾಣಿಸಿಕೊಡ್ತಾನೆ, ಸ್ವಪ್ನಾವಸ್ಥೆಯಲ್ಲಿ ಕಾಣಿಸಿಕೊಡ್ತಾನೆ, ಸುಷುಪ್ತಿ ಅವಸ್ಥೆಯಲ್ಲಿ ಕಾಣಿಸಿಕೊಡ್ತಾನೆ. ಕಾಣಿಸಿಕೊಂಡಾಗ ಮೂರು ಮೂರು ರೀತಿಯಾಗಿ ಇರ್ತಾನೆ ಅಂತನ್ನೋದು ಮಾಯಾ ಮಾತ್ರಂ ಹಿ ಏತತ್. ಇದು ಮಾಯಾ ಮಾತ್ರಂ ಹಿ ಏತತ್, ಇದು ಸುಳ್ಳು. ಇವನು ಒಬ್ಬ ಇರತಕ್ಕಂಥವನು ಈ ಅವಸ್ಥೆಯಲ್ಲಿ ಹೀಗಿದ್ದೀನಿ, ಇನ್ನೊಂದು ಅವಸ್ಥೆಯಲ್ಲಿ ಇನ್ನೊಂದು ರೀತಿಯಾಗಿರ್ತೀನಿ, ಇನ್ನೊಂದು ಅವಸ್ಥೆಯಲ್ಲಿ ಇನ್ನೊಂದೇ ರೀತಿಯಾಗಿರ್ತೀನಿ. ಮೂರು ಅವಸ್ಥೆಗಳಲ್ಲಿ ಏಕಪ್ರಕಾರವಾಗಿ ಇರೋಲ್ಲ ಅಂದುಕೊಳ್ಳೋದು ಮಾಯಾ ಮಾತ್ರಂ ಹಿ ಏತತ್. ಯಾಕೆಂದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ ಇದು ಎರಡರ ಒಂದು ಸಬ್ಲೇಷನ್ ಇದೆ. ಹೀಗೆ ಹೇಳಿದ ಮೇಲೆ ಅತ್ರೋಕ್ತಂ ವೇದಾಂತಾರ್ಥ ಸಂಪ್ರದಾಯ ವಿದ್ಭಿರಾಚಾರ್ಯೈ, ಇನ್ನೊಂದು ಕಾರಿಕೆಯನ್ನು ಅವರು ಕೋಟ್ ಮಾಡ್ತಾರೆ. ಇಲ್ಲಿ ವೇದಾಂತಾರ್ಥದ ಸಂಪ್ರದಾಯವನ್ನು ತಿಳಿದವಂಥ ಆಚಾರ್ಯರು ಹೇಳ್ತಾರೆ, ಅನಾದಿಮಾಯೆಯ ಸುಪ್ತೋ ಯದಾ ಜೀವ ಪ್ರಬುದ್ಧತೆ ಅಜಮನಿದ್ರಮ ಸ್ವಪ್ನಮದ್ವೈತಂ ತಂ ಬುದ್ಧತೆ ತದಾ. ಲೋಕದೃಷ್ಟಿಯಲ್ಲಿ ನೀವು ಏನೇ ಜಾಗೃತ ಸ್ವಪ್ನ ಅವಸ್ಥಾತ್ರಯಗಳು ಅಂತ ಹೇಳಿಕೊಂಡ್ರೂ ಕೂಡ ಆ ಜ್ಞಾನ ಅಂತ ಒಂದು ಬಂದ ಮೇಲೆ, ಬ್ರಹ್ಮಜ್ಞಾನ ಅಂತ ಒಂದು ಬಂದ ಮೇಲೆ ಆ ನೆಲೆಯಲ್ಲಿ ಇದೆಲ್ಲ ಅಸತ್ ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಬುದ್ಧತೆ ಯದ, ಯಾವಾಗ ಅದ್ವೈತಂ ತಂ ಬುದ್ಧತೆ ತದ ಅಜಮನಿದ್ರಂ ಅಸ್ವಪ್ನಂ, ಅವನಿಗೆ ಜಾಗೃತ ಅವಸ್ಥೆಯೂ ಇಲ್ಲ, ಸುಷುಪ್ತಿ ಅವಸ್ಥೆಯೂ ಇಲ್ಲ, ಸ್ವಪ್ನಾವಸ್ಥೆಯೂ ಇಲ್ಲ ಅಂತ ತಿಳ್ಕೊಂಡಾಗ ತಂ ಅದ್ವೈತಂ ಬುದ್ಧತೆ ತದ, ನಾನಾತ್ವ ಇವನಿಗಿಲ್ಲ, ನೇಹ ನಾನಾಸ್ತಿ ಕಿಂಚನ ಅಂತ ಉಪನಿಷತ್ತು ಹೇಳುತ್ತಲ್ಲ. ಇಲ್ಲಿ ಅನೇಕವಾದದ್ದಿಲ್ಲ, ಇರೋನು ಒಬ್ಬ. ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆ ಅಂತನ್ನೋ ಅವಸ್ಥೆಗಳಲ್ಲಿ ಭೇದ ಇಲ್ಲ ಅಂತನ್ನೋದು ಗೊತ್ತಾಗುತ್ತೆ. ಇದು ಇಲ್ಲಿ ವಿಪರ್ಯಾಸಾತ್ ಯಥಾ ಜಾಗೃತ ಅಚಿಂತ್ಯಾನ್ ಭೂತವತ್ ಸ್ಪೃಶೇತ್. ಜಾಗೃತ ಅಂತನ್ನೋದನ್ನು ಇಲ್ಲಿ ಜಾಗೃತಿ ಜಾಗರಿತೆ ಅಂತ ನಾವು ಸುಷುಪ್ತಿ ನಾವು ಸಪ್ತಮಿ ವಿಭಕ್ತಿಯಾಗಿ ತಗೊಳ್ಬೇಕು, ಲೊಕೇಟಿವ್ ಕೇಸ್ ಅಂತ ತಗೊಳ್ಬೇಕು. ಜಾಗೃತ ಅವಸ್ಥೆಯಲ್ಲಿ ವಿಪರ್ಯಾಸಾತ್ ಅಂದರೆ ಅವಿವೇಕಾತ್, ನಮಗೆ ತಿಳುವಳಿಕೆ ಸರಿಯಾಗಿಲ್ಲದೆ ಇರೋದರಿಂದ ಬೇರೆ ರೀತಿಯಾಗಿ ಅಚಿಂತ್ಯಾನ್ ಭಾವಾನ್, ಚಿಂತನೆ ಮಾಡೋದಕ್ಕೆ ಶಕ್ಯವಿಲ್ಲದೆ ಇರತಕ್ಕಂಥ ಭಾವಗಳನ್ನ ಭೂತವತ್ ಸ್ಪೃಶೇತ್. ಭೂತವತ್ ಪರಮಾರ್ಥವತ್, ಪರಮಾರ್ಥ ಇದ್ದ ಹಾಗೆಯೇನೆ ನಾವು ಕಾಣ್ತೀವಿ. ರಜ್ಜು ಸರ್ಪವತ್, ಒಂದು ಹಗ್ಗ ಇದೆ, ಅದರ ಹಾವು, ಹಗ್ಗವನ್ನು ಹಾವು ಅಂತ ಯಾರು ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ? ಆದರೂ ಕೂಡ ವಿಪರ್ಯಾಸದಿಂದ, ನಮ್ಮ ತಿಳುವಳಿಕೆ ಇಲ್ಲದೆ ಇರೋದರಿಂದ, ನಮ್ಮ ಅವಿವೇಕದಿಂದ ಕೆಲವು ಇಲ್ಲದೇ ಇರೋ ವಸ್ತುಗಳನ್ನ ಇದ್ದ ಹಾಗೆ ನಾವು ಕಂಡುಕೊಳ್ತೀವಿ. ಭೂತವತ್ ಅಂದರೆ ಪರಮಾರ್ಥವತ್, ವಾಸ್ತವವಾಗಿ ಇದ್ದ ಹಾಗೆ ಕಂಡುಕೊಳ್ತೀವಿ.
ತಥಾ ಸ್ವಪ್ನೆ ವಿಪರ್ಯಾಸಾತ್ ಧರ್ಮಾನ್ ತತ್ರೈವ ಪಶ್ಯತಿ. ಹಾಗೆ ಇಲ್ಲಿ ಸ್ವಪ್ನದಲ್ಲಿ ಇಲ್ಲದೇ ಇರತಕ್ಕಂತಹದನ್ನು ಇದ್ದಾಗ ನೋಡ್ತೀವಿ. ಎಲ್ಲಿ ನೋಡ್ತೀವಿ? ತತ್ರೈವ, ಸ್ವಪ್ನದಲ್ಲಿ ನೋಡ್ತೀವಿ ಅಷ್ಟೇ. ಸ್ವಪ್ನ ಮುಗಿದ ಮೇಲೆ ಅದು ಇಲ್ಲದೇ ಇದ್ದನ್ನು ಇದ್ದಾಗ ನಾವು ನೋಡೋಲ್ಲ. ಹಾಗೆಯೇನೇ ಜಾಗೃತ ಅವಸ್ಥೆಯಲ್ಲೂ ಕೂಡ ಈ ಜಾಗೃತ ಅವಸ್ಥೆಯನ್ನು ಮೀರಿದರೆ ಇದನ್ನು ನಾವು ನೋಡೋಲ್ಲ. ಅಂದ್ರೆ ಏನು? ಎಕ್ಸ್ಪೀರಿಯನ್ಸ್ ಅಂದರೆ ಲೋಕದ ಅನುಭವ ಆಯಾ ಅವಸ್ಥೆಗಳಿಗೆ ಸೀಮಿತವಾಗಿದ್ದು, ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಅನುಭವದ ಸಂಕ್ರಮಣ ಅಂತ ಇಲ್ಲ. ಮೂರು ಅವಸ್ಥೆಗಳಿಗೂ ಆಧಾರವಾಗಿರತಕ್ಕಂಥವನು ಇವನ ಅನುಭವ ಆಗಬೇಕಾದರೆ ಯದಾ ಜೀವೋ ಯದಾ ಪ್ರಬುದ್ಧತೆ, ಈ ಮೂರು ಅವಸ್ಥೆಗಳು ವ್ಯಭಿಚಾರಿಗಳು, ಈ ಅವಸ್ಥೆಗಳಿಂದ ಅವನಿಗೆ ವ್ಯಭಿಚಾರ ಇಲ್ಲ, ಅವನು ಏಕ ಅಂತ ತಿಳ್ಕೊಂಡಾಗ ಉಪಾಲಂಭಾತ್ ಸಮಾಚಾರಾತ್ ಅಸ್ತಿ ವಸ್ತುತ್ವವಾದಿನಾಂ ಜಾತಿಸ್ತು ದೇಶಿತಾ ಬುದ್ಧೈಃ ಅಜಾತೇಸ್ತ್ರಸತಾಂ ಸದಾ. ಹಾಗಿದ್ರೆ ಇದು ಅಜಾತಿವಾದ ಅಂತ ಹೇಳಿಕೊಂಡು ಬಂದ್ರಲ್ಲ, ಬ್ರಹ್ಮನಿಗೆ ವಾಸ್ತವವಾಗಿ ಬ್ರಹ್ಮ ಕಾರಣ ಅಲ್ಲ, ಜಗತ್ತು ಕಾರ್ಯ ಅಂತ ಅಲ್ಲ. ಬ್ರಹ್ಮನಿಗೆ ಮೂರು ಅವಸ್ಥೆಗಳು ಅಂತ ಇಲ್ಲ. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಅಂತ ಇಲ್ಲ. ಇದು ವೇದಾಂತ ಅಥವಾ ಶಾಸ್ತ್ರ ನೇರವಾಗಿ ಹೇಳಬಹುದಲ್ಲ. ಹೀಗೆ ಯಾಕೆ ಹೇಳೋದು? ಲೋಕದೃಷ್ಟಿ ಶಾಸ್ತ್ರದೃಷ್ಟಿ ಅಂತ ಎರಡಿದೆ. ಲೋಕದೃಷ್ಟಿಯಲ್ಲಿ ನೀವು ಏನೇನು ತಿಳ್ಕೊಂಡಿದ್ದೀರೋ ಇವೆಲ್ಲ ಶಾಸ್ತ್ರ ದೃಷ್ಟಿಯಲ್ಲಿ ಸುಳ್ಳು ಅಂತ ಹೇಳಬಹುದಲ್ಲ. ಅಂದರೆ ಉಪಾಲಂಭಾತ್ ಸಮಾಚಾರಾತ್ ಅಸ್ತಿ ವಸ್ತುತ್ವವಾದಿನಾಂ. ಸಾಮಾನ್ಯ ಜನ ಏನಿದ್ದಾರೆ, ಅಸ್ತಿ ವಸ್ತುತ್ವವಾದಿನ, ವಸ್ತುಗಳು ಇದೆ, ನಾವು ಕೂತ್ಕೊಂಡಿರೋ ಕುರ್ಚಿ ಇದೆ ಅಂತ ತಿಳ್ಕೊಂಡಿದ್ದಾರೆ ಅವರು. ನಾವು ನೋಡ್ತಿರೋ ಗೋಡೆ ಇದೆ ಅಂತ ತಿಳ್ಕೊಂಡಿದ್ದಾರೆ ಅವರು. ಅಸ್ತಿ ವಸ್ತುತ್ವವಾದಿನ. ಯಾಕೆ? ಉಪಾಲಂಭ, ಕಣ್ಣಿಗೆ ಕಾಣ್ತಾ ಇದೆ, ಕಣ್ಣಿಗೆ ಕಾಣ್ತಾ ಇರೋದನ್ನು ಸುಳ್ಳು ಅಂತ ಹೇಗೆ ಹೇಳ್ತೀರಿ? ತದಸ್ತಿ ದೃಶ್ಯತ್ವಾದ, ಅದು ಇದೆ. ಯಾಕಿದೆ? ಕಣ್ಣಿಗೆ ಕಾಣ್ತಾ ಇದೆ, ಆದ್ರಿಂದ ಇದೆ. ಉಪಾಲಂಭಾತ್ ಮತ್ತು ಸಮಾಚಾರ, ಇದು ಬಾಗಿಲಿದೆ, ನಿಮಗೆ ಹೇಗೆ ಗೊತ್ತು? ಬಾಗಿಲಿಂದ ಹೊರಗೆ ಹೋಗಬಹುದು ನೀವು. ಸಮಾಚಾರ, ಇಟ್ ರಿಸಲ್ಟ್ಸ್ ಇನ್ ಅನ್ ಆಕ್ಷನ್. ಯು ಡೋಂಟ್ ಮಿಯರ್ಲಿ ಸಿ ಇಟ್, ಬಟ್ ಯು ಕ್ಯಾನ್ ಗೋ ಥ್ರೂ ಇಟ್. ಇದು ಗೋಡೆ ಅಂತ ಹೇಗೆ ಹೇಳ್ತೀರಿ? ಗೋಡೆ ಅಂತ ಕಾಣುತ್ತೆ, ಗೋಡೆ ಮೂಲಕ ನೀವು ಹೋಗ್ಲಾರ್ರಿ. ಉಪಾಲಂಭಾತ್ ಸಮಾಚಾರ, ಸಮಾಚಾರ ಅಂದ್ರೆ ಕಾಂಡಕ್ಟ್ ಆರ್ ಆಕ್ಷನ್. ಉಪಾಲಂಭಾತ್ ಬೈ ಅವರ್ ಪರ್ಸೆಪ್ಷನ್ಸ್, ಸಮಾಚಾರಾತ್ ಅಸ್ತಿ ವಸ್ತುತ್ವವಾದಿನಾಂ. ಇರೋದನ್ನೆಲ್ಲ ದಿಟ ಅಂತ ನಂಬಿಕೊಂಡಂತಹ ಜನಕ್ಕೆ ಜಾತಿಸ್ತು ದೇಶಿತ ಬುದ್ಧೈ, ಬುದ್ಧರಿಂದ, ಬುದ್ಧರು ಅಂದ್ರೆ ಪಂಡಿತರು ಅಂತ ಇಲ್ಲಿ ಹೇಳ್ತಾರೆ. ಬುದ್ಧಿ ಅಂದ್ರೆ ಬುದ್ಧರು ಅಜಾತೇಹೇ ತ್ರಸತಾಂ ಸದಾ. ಇವರಿಗೆ ಅಜಾತಿವಾದ ಅಂತ ಹೇಳಿಬಿಟ್ರೆ ಇವರಿಗೆ ಹೆದರಿಕೆ. ಅಂದ್ರೆ ಏನು? ಯಾವುದೂ ಇಲ್ಲ, ವಾಸ್ತವವಾಗಿ ನಮ್ಮ ಅನುಭವದಲ್ಲಿ ಏನೇನು ಬರುತ್ತೋ ಅದು ಯಥಾವತ್ತಾಗಿ ಇಲ್ಲ, ಪರಮಾರ್ಥ ಅಂತ ಬೇರೆ ಇದೆ, ಇದೆಲ್ಲ ಪ್ರತಿಭಾಸ ಅಥವಾ ವ್ಯವಹಾರ ಅಂತ ಹೇಳಿದರೆ ಅವರಿಗೆ ಮೂಲೆ ಕುಠಾರ. ಇದಿಲ್ಲ ಅಂತ ಆದ್ಮೇಲೆ ನಾನಿದ್ದೀನಿ ಅಂತ ಏನು ನಂಬಿಕೆ? ಹೀಗೆ ಆತ್ಮನಾಶ ಅಂತ ಅನ್ನೋದು ಬಂದುಬಿಡುತ್ತಲ್ಲ. ಜಗತ್ತೆಲ್ಲ ಇಲ್ಲ, ಜಗತ್ತಲ್ಲಿ ನಾನಿದ್ದೀನಿ, ನಾನೂ ಇಲ್ಲ ಅಂದ್ರೆ ಏನು? ಒಂದು ಮಾರ್ಬಿಡ್ ಫಿಯರ್ ಆಫ್ ಸೆಲ್ಫ್ ಡಿಸಲ್ಯೂಷನ್. ಒಂದವನು ಬೌಮ್ಗಾರ್ಟನ್ ಹೇಳ್ತಾನೆ, ಒಂದು ಡ್ರೆಡ್ ಆಫ್ ಡಿಸ್ಟ್ರಕ್ಷನ್ ಅಂತ, ಡ್ರೆಡ್ ಆಫ್ ಸೆಲ್ಫ್ ಡಿಸ್ಟ್ರಕ್ಷನ್. ನಾನೆಲ್ಲ ಹೊರಟು ಇದು ತ್ರಸತಾಂ ಅಜಾತೇಹೇ ತ್ರಸತಾಂ ಸದಾ. ಇವರಿಗೆ ಜಾತಿಸ್ತು ದೇಶಿತ ಬುದ್ಧೈ, ಬುದ್ಧರು ಏನ್ ಮಾಡಿದ್ದಾರೆ? ಇವರಿಗೆ ಒಂದು ಜಾತಿ ಅಥವಾ ಉತ್ಪತ್ತಿ ಅಂತ ಹೇಳಿದ್ದಾರೆ. ಜಗತ್ತು ಅಂತ ಅನ್ನೋದು ಇದೆ, ಬ್ರಹ್ಮನಿಂದ ಜಗತ್ತಿದೆ.
ಬ್ರಹ್ಮಣಸ್ತಕಾಶಾತ್ ಜಗತ್ ಸಮಸ್ತಂ ಇತಿ. ಯಾವ ರೀತಿಯಾಗಿ ಹೇಳಿದ್ದಾರೆ? ಉಪಾಯಸ್ತೋವತಾರಾಯ. ಇವರಿಗೆ ಮೊದಲು ನೀತಿಯನ್ನು ಹೇಳಿ ವಿವೇಕವನ್ನು ಉಂಟು ಮಾಡಿ ಶಮದಮಾದಿ ಸಾಧನೆಗಳಿಂದ ಇವರು ಎಲ್ಲ ಇವರ ಒಂದು ಸತ್ವಶುದ್ಧಿ ಅಂತ ಆದಮೇಲೆ ಆಮೇಲೆ ಅತಃ ಬ್ರಹ್ಮನನ್ನು ತಿಳ್ಕೊಳ್ಳೋದಕ್ಕೆ ಒಂದು ಯೋಗ್ಯತೆ ಬರುತ್ತೆ. ಜಾತಿಸ್ತು ದೇಶಿತಾ ಬುದ್ಧೈ ಅಜಾತೇಹೇ ತ್ರಸತಾಂ ಸದಾ. ಆದ್ದರಿಂದ ಇದು ಉಪದೇಶಾದಯಂ ವಾದ ಅಂತ ಹಿಂದೆ ಹೇಳಿದ್ದಾರೆ. ಉಪದೇಶಕ್ಕಾಗಿ ಉಪನಿಷತ್ತು ಹೇಳುತ್ತೆ, ಬ್ರಹ್ಮನಿಂದ ಜಗತ್ತು ಬಂತು ಅಂತ ಉಪನಿಷತ್ತು ಹೇಳುತ್ತೆ. ಯಾವುದರಿಂದ ಇವೆಲ್ಲವೂ ಬಂತೋ, ಯಾವುದರಲ್ಲಿ ಇವೆಲ್ಲವೂ ಇದೆಯೋ, ಯಾವುದರಲ್ಲಿ ಇವೆಲ್ಲವೂ ಪರ್ಯವಸಾನವಾಗುತ್ತೋ ತದೇವ ಬ್ರಹ್ಮ ತ್ವಂ ವಿದ್ಧಿ, ಇದನ್ನು ಬ್ರಹ್ಮ ಅಂತ ತಿಳ್ಕೋ ಅಂತ ಹೇಳುತ್ತೆ. ಆದರೆ ಹೇಳಿದ ಮಾತನ್ನು ಹಾಗಾಗಿ ಅಕ್ಷರಶಃ ನಂಬುವಂತಲ್ಲ, ಅದರ ಥ್ರಸ್ಟ್ ಯಾವ ಕಡೆ ಇದೆ ಅಂತನ್ನೋದ್ರ ಮೇಲೆ ಉಪದೇಶಾದ ಅಯಂವಾದ, ಇದು ಉಪದೇಶಕ್ಕಾಗಿ ಹೇಳಿದ ಮಾತು. ಅದನ್ನೇ ಆಚಾರ್ಯರಲ್ಲಿ ಕೋಟ್ ಮಾಡಿದ್ದಾರೆ. ಉಪಾಯಸ್ಥೋವತಾರಾಯ. ಉಪನಿಷತ್ತುಗಳೆಲ್ಲ ಸೃಷ್ಟಿ ಶ್ರುತಿಗಳನ್ನು ಹೇಳಿರೋದು ಉಪಾಯಸ್ಥೋವತಾರಾಯ ನಾಸ್ತಿ ವೇದ ಕಥಂಚನ ಇತಿ ಕಾರ್ಯಸ್ಯ ಕಾರಣೇನ ಅಭೇದಂ ವದಿತು. ಇಲ್ಲಿ ಅಧ್ಯಾರೋಪಾಪವಾದ ವಿಧಿಯಿಂದ ಹೇಳಿ ಹೀಗೆ ಜಗತ್ತು ಅಂತ ಅನ್ನೋದು ಇದೆ ಅಂತ ಅಂದುಕೊಂಡು ಅದನ್ನು ಅಪವಾದ ಮಾಡಿ ಬ್ರಹ್ಮನಿಗಿಂತ ಬೇರೆಯಾಗಿ ಜಗತ್ತು ಅಂತ ಇಲ್ಲ ಇತ್ಯಾದಿಯಾಗಿ. ಅಜಾತೆ ಸ್ತ್ರಸತಾಂ ತೇಷಾಂ ಉಪಾಲಂಭಾತ್ ವಿಯಂತಿ ಯೇ ಜಾತಿದೋಷಾ ನ ಸೇತ್ಸ್ಯಂತಿ. ಹೀಗೆ ಅಜಾತಿವಾದಿಗಳು ಜಾತಿಗಳನ್ನು ಹೇಳ್ತಾರೆ. ಸತ್ ಅಂತ ಒಂದಿದೆ, ಅದರಿಂದ ಅಸತ್ ಪ್ರಪಂಚ ಅಂತ ಬಂದಿದೆ, ಇದು ಜಾತಿ. ಇದರಿಂದ ಅದು ಬಂತು, ಸತ್ ಅಂತನ್ನೋದು ಬಂತು, ಇದರಿಂದ ಅಸತ್ ಅಂತನ್ನೋದು ಬಂತು. ಆದರೆ ಇನ್ನೊಂದು ಕಡೆ ಹೇಳ್ತಾರೆ, ನ ಭೂತಾತ್ ಅಭೂತಸ್ಯ ಸಂಭವ. ಇಲ್ಲಿ ಇದೆ ಅಂತಂದಿದ್ದರಿಂದ ಇನ್ನೊಂದು ಅಭೂತ ಅಂತ ಬರಲಾರದು. ಹೀಗೆ ಅಜಾತೇಹೇ ತ್ರಸತಾಂ ತೇಷಾಂ ಉಪಾಲಂಭಾತ್ ವಿಯಂತಿ ವೈ. ಈ ನಿಮ್ಮ ಹೀಗೆ ಅಜಾತಿವಾದ ಏನೂ ಇಲ್ಲ, ಯಾವುದರಿಂದ ಯಾವುದು ಹುಟ್ಟಲಿಲ್ಲ, ಬ್ರಹ್ಮ ಜಗತ್ತು ಇವುಗಳ ಸಂಬಂಧವನ್ನ ಕಾರ್ಯಕಾರಣವಾದ ಅಂತ ನಾವು ಹೇಳೋ ಹಾಗಿಲ್ಲ, ಬ್ರಹ್ಮನಲ್ಲಿ ಕಾರಣತ್ವವನ್ನು ಆರೋಪಣೆ ಮಾಡೋ ಹಾಗಿಲ್ಲ. ಹೀಗೆಲ್ಲ ಹೇಳಿದರೆ ಅವರಿಗೆ ಉಪಾಲಂಭಾತ್ ವಿಯಂತಿ ಯೇ, ಯಾರು ಈ ಹೊರಗೆ ಕಾಣುವ ಪ್ರಪಂಚದಿಂದ ವಿಯಂತಿ ವಿರುದ್ಧಂ ಯಂತಿ ದೂರ ಹೋಗುತ್ತಾರೋ, ಜಾತಿ ದೋಷಾ ನ ಸೇತ್ಸ್ಯಂತಿ. ಇಲ್ಲಿ ಜಾತಿ ದೋಷ ಅಂತ ಒಂದು ಹೇಳ್ತಾರೆ. ಏನು ಇಲ್ಲಿಯೇ ಉಪದೇಶದಿಂದ ಏನು ಹೇಳ್ತಾರೆ ಇವರು? ಬ್ರಹ್ಮ ಅಂತನೋ ಸತ್, ಅವನಿಂದ ಜಗತ್ತು ಅಂತ ಬರುತ್ತೆ. ಆ ಜಗತ್ತೇ ಪರಮಾರ್ಥ ಅಂತ ನಾವು ನಂಬಿಕೊಂಡಿದ್ದೀವಿ. ಇದು ಲೋಕದೃಷ್ಟಿ. ಶಾಸ್ತ್ರದೃಷ್ಟಿ ಏನು ಹೇಳಬೇಕು? ಜಗತ್ತನ್ನೇ ಪರಮಾರ್ಥ ಅಂತ ನಂಬಿಕೊಳ್ಳಬಾರ್ದು. ಕಠೋಪನಿಷತ್ತಿನಲ್ಲಿ ಬರುತ್ತಲ್ಲ, ಅಯಂ ಲೋಕ ನಾಸ್ತಿ ಪರ ಇದಿಮಾನಿ ಪುನಃ ಪುನರ್ವಶಮಾಪದ್ಯತೆ ಮೇ. ಅಯಂ ಲೋಕ ನಾಸ್ತಿ ಪರ, ಕಣ್ಣಿಗೆ ಕಾಣೋ ಲೋಕವೇ ಇರೋದು, ಇದರಿಂದ ಬಿಟ್ಟು ಇನ್ನೊಂದು ಲೋಕ ಎಲ್ಲಿದೆ ಅಂತ ಅಂದುಕೊಳ್ಳೋದು ಲೋಕದೃಷ್ಟಿ. ಶಾಸ್ತ್ರಗಳು ಲೋಕದೃಷ್ಟಿಯನ್ನೇ ಹಿಡಿದು ಈ ಲೋಕದೃಷ್ಟಿ ಜಗತ್ತು ಇದೆ, ಈ ಜಗತ್ತಿಗೆ ಕಾರಣವಾಗಿ ಇನ್ನೊಂದು ಇದೆ, ಜಗತ್ತು ತಾನಾಗಿ ಇಲ್ಲ, ಜಗತ್ತು ಅಪರಮಾರ್ಥ, ಇದಕ್ಕಿಂತ ಕಾರಣವಾಗಿ ಇದಕ್ಕಿಂತ ಹೆಚ್ಚಾಗಿ ಗಮ್ಯವಾಗಿರತಕ್ಕಂಥದ್ದು ಅದಿದೆ, ಜನ್ಮಾದ್ಯಸ್ಯೇದಃ ಅಂತ ಶಾಸ್ತ್ರ ದೃಷ್ಟಿ ಹೇಳಬೇಕು. ಶಾಸ್ತ್ರ ದೃಷ್ಟಿ ಹೇಳಬೇಕಾದ್ರೆ ಜಗತ್ತು ದಿಟ ಅಂತ ಒಪ್ಪಿಕೊಂಡು, ಅಂದರೆ ಲೋಕದೃಷ್ಟಿಯವರು ಹೇಗೆ ಹೇಳ್ತಾರೋ ಅದನ್ನು ಇಟ್ಟುಕೊಂಡು ಇನ್ನೊಂದು ಹೇಳೋದು ಉಪಾಯ ಸ್ತೋಮದ. ಉಪದೇಶ ಮಾಡಬೇಕಾದ್ರೆ ಆ ಒಪ್ಪಿಕೊಂಡಿರೋ ನೆಲೆಯನ್ನ ಹಿಡಿದು ಒಪ್ಪಿಕೊಳ್ಳಬೇಕಾದ ನೆಲೆಗೆ ಹೋಗತಕ್ಕದ್ದು ಉಪದೇಶ. ಆದ್ದರಿಂದ ಇವರು ಜಗತ್ತು ಇದೇ ಸತ್
ನೀನು ಇಲ್ಲಿವರೆಗೆ ಅಸತ್ ಅಂತ ಯಾವ ತಿಳ್ಕೊಂಡಿದ್ಯೋ ಅದು ಸತ್, ಬ್ರಹ್ಮ ಅಂತ ಅನ್ನೋದು ಒಂದು ಇದೆ ಅಂತ ಹೇಳಿದ ಮೇಲೆ ಈ ಸತ್ ಪದಾರ್ಥದಿಂದ ಅಸತ್ ಅಂತ ಅನ್ನೋದು ಇದೆ. ಆದ್ರೆ ನೀವೇ ಹೇಳ್ತಾ ಇದ್ದೀರಿ, ಸತ್ ಅಂತ ಅನ್ನೋ ಪದಾರ್ಥದಿಂದ ಅಸತ್ ಬರಲಾರದು. ನಾವು ಲೋಕ ದೃಷ್ಟಿಯಿಂದ ಶಾಸ್ತ್ರ ದೃಷ್ಟಿಯಿಂದ ಅನ್ನೋದು ಬರಲಾರದು. ಯಾಕೆ ಶ್ರಮ ಪಟ್ಕೊಳ್ತೀರಿ ನೀವು? ಲೋಕ ಅಸತ್ತಾದರೆ ನಾವು ಬ್ರಹ್ಮನನ್ನು ಯಾವಾಗ ನಾವು ಕಂಡುಹಿಡಿಯೋದು ಹೇಗೆ, ನೋಡೋದು ಹೇಗೆ? ಉಪಾಲಂ ಇದು ಜಾತಿ ದೋಷ. ಜಾತಿವಾದವನ್ನು ಒಪ್ಪಿಕೊಂಡ್ರೆ ಬ್ರಹ್ಮನನ್ನು ಇವತ್ತು ಯಾವತ್ತೂ ಕೂಡ ಇವನು ಉಪಾರಂಭ ಅಥವಾ ಸಮಾಚಾರ ಮಾಡೋದೇ ಸಾಧ್ಯ ಇಲ್ಲ. ಹಿ ಬಿಕಮ್ಸ್ ಪರ್ಮನೆಂಟ್ಲಿ ಅನ್ಅಪ್ರೋಚ್. ಇದು ಜಾತಿ ದೋಷ. ಹೀಗೆ ಉಪನಿಷತ್ತುಗಳು ಹೀಗೆ ಜನ್ಮಾದ್ಯಸ್ಯ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಹೇಳಿಬಿಟ್ರೆ ದೇ ಡೋಂಟ್ ಲೀಡ್ ಟು ಟ್ರೂತ್, ದೇ ಲೀಡ್ ಟು ಎನ್ ಅನ್ಟ್ರೂತ್. ಇದನ್ನೇ ನೀವು ಹೇಗೆ ಉಪಾಯ ಅಂತ ಹೇಗೆ ಕರೀತೀರಿ? ಇದು ಒಂದು 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 ಸೊಲಿಪ್ಸಿಸ್ಟಿಕ್ ಆರ್ಗ್ಯುಮೆಂಟ್. ಒಂದು ಇಲ್ಲದೇ ಇದ್ದದ್ದರಿಂದ ಇರೋದು ಬಂತು ಅಂತ ಹೇಳೋದಕ್ಕಾಗಲ್ಲ, ಇರೋದರಿಂದ ಇನ್ನೊಂದು ಇರೋದು ಬಂತು ಅಂತ ಹೇಳೋದಕ್ಕಾಗಲ್ಲ, ಅಥವಾ ಇಲ್ಲದೇ ಇರೋದರಿಂದ ಇರೋದೊಂದು ಬಂತು ಅಂತ ಹೇಳೋದಕ್ಕಾಗಲ್ಲ. ಹೀಗೆ ಕಾರ್ಯಕಾರಣ ಸಂಬಂಧವನ್ನು ಹೇಳೋದಕ್ಕೆ ಆಗದೇ ಇರುವಾಗ ಈ ಕಾರ್ಯಕಾರಣ ಸಂಬಂಧವೇ ಇಲ್ಲ ಅಂತ ತಾನೇ ಅಲ್ಲಿ ಅದರ ಕನ್ಕ್ಲೂಷನ್ ಏನು? ಹೀಗೆ ಯಾವ ರೀತಿಯಾಗಿಯೂ ನಾವು ಹೇಳೋದು ಸಾಧ್ಯ ಇಲ್ಲ. ಅಂದಮೇಲೆ ಕಾರ್ಯಕಾರಣ ಸಂಬಂಧ ಅಂತನ್ನೋದೇ ಇಲ್ಲ ಅಂತ ಹೇಳ್ಬೇಕು. ಹಾಗೆ ನೀವು ಲೋಕದೃಷ್ಟಿಯಿಂದ ಶಾಸ್ತ್ರದೃಷ್ಟಿ, ಶಾಸ್ತ್ರದೃಷ್ಟಿಯಿಂದ ಲೋಕದೃಷ್ಟಿ ಅಂತ ಇಲ್ಲಿಂದ ಅಲ್ಲಿಗೆ ಎಳೆದಾಡ್ತಾ ಇದ್ರೆ ಎರಡೂ ದೃಷ್ಟಿಗಳಿಲ್ಲ ಅಂತ ಹೇಳಬೇಕು ನಾವು. ಇದು ಜಾತಿ ದೋಷ. ಜಗತ್ತೂ ಇಲ್ಲ, ಬ್ರಹ್ಮನೂ ಇಲ್ಲ, ನಮಗದರ ದಂಟೆ ಬೇಡ ಅಂತ ಹೇಳೋದು ಜಾತಿ ದೋಷ. ಜಾತಿ ದೋಷ ನಸೇತ್ಸ್ಯಂತಿ. ಉಪನಿಷತ್ತುಗಳಿಗೆ ಹೇಳುತ್ತೆ ಅಂತ ಹೇಳಿ ಒಂದು ಆಬ್ಸ್ಕ್ಯುರೆಂಟಿಸಮ್ ಹೇಳ್ತಾ ಇದೆ ಉಪನಿಷತ್ತು ಅಂತ ಅಂದ್ಕೊಳ್ಳಬಾರದು. ಜಾತಿ ದೋಷ ನ ಸೇತ್ಸ್ಯಂತಿ ಅಂದ್ರೆ ಸಿದ್ಧ್ಯಂತಿ. ಇದು ಸಿದ್ಧಿಸೋಲ್ಲ. ಹೀಗೆ ಆಬ್ಸ್ಕ್ಯುರೆಂಟಿಸ್ ಪೊಸಿಷನ್ ವಿಲ್ ನಾಟ್ ಹೋಲ್ಡ್ ಗುಡ್. ಆದ್ರೆ ಇದು ಹೇಳಿದ್ದು ತಪ್ಪೆ. ಉಪನಿಷತ್ತುಗಳು ಹೀಗೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಹೇಳಿದ್ದು ತಪ್ಪೆ. ಅಹಂ ಸರ್ವಸ್ಯ ಪ್ರಭವ ಕೃಷ್ಣ ಹೇಳಿದ್ದು ತಪ್ಪೆ. ಅಹಂ ಸರ್ವಸ್ಯ ಪ್ರಭವ ಅಂತ ಹೇಳಿದ ಮೇಲೆ ನನ್ನಲ್ಲಿ ಅವೆಲ್ಲ ಇದೆ, ಅವುಗಳಲ್ಲಿ ನಾನಿದ್ದೀನಿ, ಇವೆಲ್ಲ ಹೇಗೆ ಹೇಳೋಕೆ ಸಾಧ್ಯ? ಇದು ಕೃಷ್ಣನ ತಪ್ಪೆ. ಇಲ್ಲಿ ಹೇಳ್ತಾರೆ ದೋಷೋಪಿ, ಇದು ದೋಷವೇ. ಉಪನಿಷತ್ತುಗಳು ಹೇಳೋದು ದೋಷವೇ. ದೋಷೋಪಿ ಅಪಿ ಅಲ್ಪೋ ಭವಿಷ್ಯತಿ ಅಂತ ಮಹಾಪ್ರಭಾದ ಅಲ್ಲ. ದೋಷೋಪಿ ಅಪಿ ಅಲ್ಪೋ ಭವಿಷ್ಯತಿ. ಇದು ಅಧಿಕಾರಿಗಳ ಚಿತ್ತವನ್ನು ನೋಡಿ ಅವರಿಗೆ ಹೇಳೋದಕ್ಕಾಗಿ ಹೇಳಿದೆ. ಇದು ದೋಷವೇ. ಇವಾಗ ಚಂದ್ರದನ್ನು ತೋರಿಸ್ಬೇಕಾದ್ರೆ ಆ ಮರವನ್ನು ತೋರಿಸಿ, ಮರದ ಕೊಂಬೆಯನ್ನು ತೋರಿಸಿ, ಆ ಕೊಂಬೆ ಮೇಲೆ ಕೂತ್ಕೊಂಡಿದ್ದ ನೋಡಿ ಚಂದ್ರ ಅಂತ ಹೇಳಿದ್ರು ತಪ್ಪೇ. ಅದು ಮಗುಗೆ ಹಾಗೆ ಹೇಳಿದ್ರೆ ತಪ್ಪೇ ಅದು. ಆದ್ರೆ ಹಾಗೆ ಹೇಳ್ತಾ ಇದ್ರೆ ಮಗು ಗೊತ್ತಾಗೋದು ಹೇಗೆ? ಅದರಿಂದ ದೋಷೋಪಿ, ಇದು ಉಪನಿಷತ್ತುಗಳು ದೋಷವೇ. ಇದು ಹೇಳಿದ್ದು ಹೀಗೆ, ಸೃಷ್ಟಿಶ್ರುತಿಗಳನ್ನು ಹೇಳಿದ್ದು ದೋಷವೇ. ಅಪಿ ಅಲ್ಪೋ ಭವಿಷ್ಯತಿ. ಇದಂಥ ದೊಡ್ಡ ಪ್ರಭಾವ ಅಂತ ಅಲ್ಲ. ಅಂದ್ರೆ ವಿತ್ ಎ ಪರ್ಪಸ್, ಅಂದ್ರೆ ವೈಟ್ ಲೈನ್ ಹಾಗೆ